राधा सुन संतों की बानी बानी स्वामी जी महाराज की उपदेश सद्गुरु भक्ति का सतगुरु कहे करो तुम सोई मन की कही चलो मत कोई सतगुरु कहे करो तुम सोई मन की कही चलो मत कोई। परम संत सदगुरु स्वामी जी महाराज जी और वाणी स्वामी जी महाराज की वाणी ತಿಳಿಸ್ತಾ ಇದ್ದಾರೆ सतगुरु कहे करो तुम सोई मन के कहे चलो मत कोई ಹೀಗ ಎರಡರಕ ಜೀವಿ ಈ ಲೋಕದಲ್ಲಿ ಇರ್ತಾರೆ ಒಂದು ಮನ್ಮುಖರು ಒಂದು ಗುರುಮುಖರು ಮನ್ಮುಖರಂದ್ರೆ ಯಾರು ಮನಸ್ಸು ಹೇಳ್ದಂಗೆ ನಡೆಯೋರು ಪ್ರಪಂಚಿಕರು ಮನ್ಮುಖರು ಗುರು ಹೇಳ್ದಂಗೆ ನಡೆಯೋರೇ ಗುರುಮುಖರು
ಎರಡರಕ ಜೀವಿ. ಅದಕ್ಕೆ ಮೇನ್ ಅಂದ್ರೆ ಗುರುಭಕ್ತಿಯಲ್ಲಿ ನಾವು ಹೋದ್ಮೇಲೆ ಒಂದು ನಮ್ಮಕ ದೃಢ ಸಂಕಲ್ಪ ಬೇಕೇ ಬೇಕು ಅಂತ. ನಮ್ಮಕ ಇಲ್ಲದೆ ಭಕ್ತಿ ಮುಂದೆ ಸಾಗುವುದಿಲ್ಲ. ಅದಕ್ಕೆ ಈ ಕಷ್ಟ ನಷ್ಟ ಬಾಧೆ ಇವೆಲ್ಲ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ಬರ್ತಾ ಇರ್ತದೆ. ಈಗ ಹಿಂದಿನ ಕಾಲದಲ್ಲಿ ಸಂತ ಮಹಾತ್ಮರು ಪರೀಕ್ಷೆ ಮಾಡಿ ಪರೀಕ್ಷೆದಲ್ಲಿ ಪಾಸ್ ಆದವರಿಗೆ ಮಾತ್ರ ನಾಮ ಕೊಡ್ತಾ ಇದ್ರು. ಈಗ ಸ್ವಾಮೀಜಿ ಮಹಾರಾಜರಿಂದ ಇದು ಫ್ರೀ ಮಾಡಬೇಕು. ಆಗ್ರಾದಲ್ಲಿ ಪ್ರಗಟಾಗಿರೋ ಸ್ವಾಮೀಜಿ ಮಹಾರಾಜನಿಂದ. ಇಲ್ಲದೆ ಹಿಂದೆ ಎಲ್ಲರಿಗೆ ನಾಮದಾನ ಕೊಡ್ತಿರ್ಲಿಲ್ಲ. ಅದಕ್ಕೆ ಲಾಯಕರು ಭಕ್ತಿದಲ್ಲಿ ನಡೆಯುವಂತ ತಾಕತ್ ಯಾರದಲ್ಲಿ ಇರ್ತಿದ್ರು ಅವ್ರಿಗೆ ನಾಮ ಕೊಡ್ತಾರೆ. ಈಗ ಅರ್ಜುನ್ ದೇವ ಸಮಯದಲ್ಲಿ ನಡೆದಿದ್ದ ಕಥೆ ಹೇಳ್ತೀವಿ. ಭಾಯಿ ಮಂಜ ಆತ 100 ಎಕರೆ ಸ್ವಾಮಿ ಆಸಾಮಿ ಜಮೀದಾರರು ಪಂಜಾಬ್ದಲ್ಲಿ. ಹಾಗೆ ಒಂದು ಸಮಯದಲ್ಲಿ ಗುರು ಅರ್ಜುನ್ ದೇವ್ ಸತ್ಸಂಗಕ್ಕೆ ಹೋಗಿ ಕೂಡಿದ್ರು. ಸತ್ಸಂಗ ಮನಸ್ಸಿಗೆ ನಾಟಕದ್ದು, ಇದು ನಿಜವಾದ ಮಾರ್ಗ, ಪರಮಾತ್ಮದಲ್ಲಿ ಸೇರಬೇಕು ಅಂತ ನಿಜವಾದ ಮಾರ್ಗ ಅಂತ ಹೇಳಿ ಅರ್ಜುನ್ 4-5 ದಿವಸ ಸತ್ಸಂಗ ಆದ್ಮೇಲೆ ನಾಮದಾನ ಇತ್ತು. ಆಮೇಲೆ ಇವರು ನಾಮದಾನಕ್ಕೆ ಹೋದ್ರು. ಆವಾಗ ಅರ್ಜುನ್ ದೇವರು ಪರಿಚಯ ಇಟ್ಬಿಟ್ರು. ಯಾಕೆ ಜಮೀನ್ದಾರರು ಅಲ್ಲ, ದೊಡ್ಡವರು. ಇವ್ರಿಗೇನ್ ಹೇಳಿದ್ರು, ಆಗಲೇ ಇವರು ಜಮೀನದಲ್ಲೇ ಒಂದು ಶೇಖ್ ಸರ್ವರ್ ಒಂದು ಮುಸಲ್ಮಾನ್ದ ಈ ಫಕೀರ್ದ ಒಂದು ಸಮಾಧಿ ಇತ್ತು. ಊರೆಲ್ಲ ಅದಕ್ಕೆ ಪೂಜೆ ಮಾಡ್ತಿದ್ರು, ಅದಕ್ಕೆ ನಡೀತಾ ಇದ್ರು. ಅದಕ್ಕೆ ದೇವರ ಕರೆದಿದ್ರು. ಊರ್ ದೇವರ ಎಲ್ಲ ಪ್ರತಿಯೊಬ್ಬರು ಅದಕ್ಕೆ ಪೂಜೆ ಮಾಡೋದಕ್ಕೆ, ನಮಸ್ಕಾರ ಮಾಡೋದು. ಇವ್ರು ಏನ್ ಮಾಡಿದ್ರು, ಅರ್ಜುನ್ ದೇವರು ನೋಡೋಣ ಈ ಒಂದು ನಿಜವಾದ ಭಾವನೆಯಿಂದ ನಾಮ್ ತಗೋಬೇಕು ಅಂತ ಬಂದಿದ್ರೆ, ಇಲ್ಲಾಂದ್ರೆ ಮೇಲೆ ಮೇಲೆ ಅಂತ ಹೇಳಿ ಪರೀಕ್ಷೆ ಇಟ್ಬಿಟ್ರು. ಆಗ್ಲಪ್ಪ, ನಿಮ್ ಜಮೀನ್ದಲ್ಲಿ ಶೇಖ್ ಸರೋವರದ ಸಮಾಧಿ ಇದೆಯಲ್ಲ, ಅದು ಕೇಳಿವಿ ದೂರ ಬಿಸಾಕಿ ಭೂಮಿ ಲೆವೆಲ್ ಮಾಡಿ ಬಂದ್ರೆ ನಿಮ್ಗೆ ನಾಮದಾನ ಕೊಡ್ತೇವೆ ಅಂತ ಪರಿಚಯ ಕೊಡ್ತೀವಿ. ಅದು ದೊಡ್ಡ ಕೆಲಸ. ಅವರೆಲ್ಲ ನಡೆಯುವಂತ ದೇವರು. ಇವರೇನ್ ಮಾಡಿದ್ರು, ನಾಮ ಬೇಕು ಅಂತ. ಆಮೇಲೆ ಏನ್ ಮಾಡಿದ್ರು, ಒಡೆಯಕ್ಕೆ ಈಗ ಇವ್ರದ್ದು ನಡೀತಿದ್ದಲ್ಲ, ಅವಾಗ ಜಮೀನ್ದಾರರು ರಾತ್ರಿಗೆ 10-12 ನೌಕರು ಕರೆದ್ರು. ಆಗ್ಲೆಲ್ಲ ಗಲಾಟೆ ಆಗ್ತಾವ. ರಾತ್ರಿ 12 ಗಂಟೆಗೆ 10-12 ನೌಕರು ಗಳಾಲಿ ಗುಲ್ಲಿ ಪಿಕಾಸಿ ಎಲ್ಲ ತಗೊಂಡು ಹೋದ್ರು. ಅದು ಸಮಾಧಿಗೆ ಹೊಡೆ ಹೊಡೆದ್ರು. ಅದಕ್ಕೆ ಬಂದಿದ್ದಲ್ಲಿ ಹಾಕಿ ತಗೊಂಡೋಗಿ ಎಲ್ಲ ದೂರ ಬಿಸಾಕಿ ಜಮೀನ್ ಲೆವೆಲ್ ಮಾಡಿದ್ರು. ಮಾರನೇ ದಿವಸ ಬೆಳಿಗ್ಗೆ ಬಂದ್ರು. ಸ್ವಾಮಿ, ನೀವು ಹೇಳಿದ ಕೆಲಸ ಮಾಡಿ ಬಂದಿದ್ದು ಬೇಡಿಕೆ, ನಮ್ಗೆ ನಾಮದಾನ ಬೇಕು ಅಂತ. ಮಹಾರಾಜ್ ನೋಡಿದ್ರು, ಮಾಡಿದ್ದಾರೆ, ಮಾಡಿ ಬಂದಿದ್ದಾರೆ. ನಾಮದಾನ ಕೊಟ್ರು. ನಾಮದಾನ ಕೊಟ್ಟು ಅಷ್ಟೇ ಬೀಳಲಿಲ್ಲ, ಇನ್ನೂ ಪರೀಕ್ಷೆ. ಆ ನಾಮ ಅದು ಆಯ್ತು. ಆಮೇಲೆ ಏನಾಯ್ತು, ನಾಮದಾನ ತಗೊಂಡಿರ್ತಾ ಹೋದ್ಮೇಲೆ ಯಾವುದೊಂದು ದನ ಸತ್ತು ಹೋಗದೆ. ದನ ಜಾಸ್ತಿ ಇತ್ತು, ಒಂದು 7-8 ಎತ್ತು ಇತ್ತು, ಒಂದು 20 ಆಕಳ ಇತ್ತು, 4 ಕುದುರೆ ಇತ್ತು. ಜಮೀನ್ದಾರ ಯಾವುದು ವಾರಕ್ಕೆ 10 ದಿವಸ 15 ದಿವಸ ಯಾವುದೋ ಸತ್ತೋಗಿದೆ. ಊರವ್ರು ಏನ್ ಮಾಡಿದೆ, ನೋಡು ದೇವ್ರ ಸಮಾಧಿ ಒಳ್ಳೆ ಹೊಡೆದಿದ್ರಲ್ಲ, ಅದು ಪಾತಕ, ನಿನಗೆ ಸರಿ ಮಾಡಿಸು, ಇಲ್ಲಾಂದ್ರೆ ನೋಡು ನೀನ್ ಸತ್ಯನಾಶ ಆಗ್ತದೆ ಅಂತ ಊರವರೆಲ್ಲ. ಇವ್ರೇನೇನಾಗದಾಗ್ಲಿ ಅಂತ ಇವ್ರ ಗುರಿ ಮೇಲೆ ನಂಬಿಕೆ.
ಆಮೇಲೆ ಹಂಗೆ ವಾರಕ್ಕೆ 15 ದಿವಸಕ್ಕೆ ಒಂದು ಜಾನುವಾರು ಪ್ರಾಣಿ ಕುದುರೆ ಸತ್ತು ಹೋಗದೆ. ಆಮೇಲೆ ಮನೆಯವರು ಒಬ್ರೊಬ್ರು ಹೋಗ್ಲಿಕ್ಕೆ ಶುರು ಮಾಡಿದೆ. ನೋಡೋ ದೇವ್ರ ಸಮಾಧಿ ಕೆತ್ತಿದ್ಯಾ, ಅದಕ್ಕೆ ಇವೆಲ್ಲ ನಡೀತಾ ಇದೆ, ಈಗನ ಕಟ್ಟಪ್ಪ ಅಂತ ಕಿವಿಗೆ ಹಾಕಂಗಿಲ್ಲ. ನಿಧಾನವಾಗಿ ಎಲ್ಲ ಹೋಯ್ತು. ಪ್ರಾಣಿ ಒಂದೊಂದು ಸತ್ತು ಹೋಯ್ತು. ಮನೆಯವರು ಒಬ್ರೊಬ್ರು ಜೊತೆ ಬಿಟ್ಟು ಹೋದ್ರು. ಆಮೇಲೆ ಊರವರೆಲ್ಲ ಮೀಟಿಂಗ್ ಮಾಡಿ ಇವ್ರಿಗೆ ಯಾರೋ ಕೂಲಿನಲ್ಲಿ ಹೋಗ್ಬೇಡ್ರಿ, ಇವ್ರಿಗೆ ಪ್ರಾಶ್ಚಿತ್ಯ ಇದೆ, ದೇವ್ರ ಸಮಾಧಿ ಕೆತ್ತಿದ್ದಾರೆ, ಪಾಪ ಇವ್ರಿಗೆ ಯಾರೋ ಕೂಲಿನಲ್ಲಿ ಹೋಗ್ಬಾರ್ದು ಅಂತ ಬಂದ್ ಮಾಡಿದ್ರು. ಏನ್ ಮಾಡ್ಬೇಕು? ನಾನು 3-4 ಹೆಣ್ಮಕ್ಳು ಇದ್ರು ಹುಡುಗರು. ಅವ್ರ ಜಮೀನ್ ಮಾರಿ ಮದುವೆ ಮಾಡಿದೆ. ಎಲ್ಲಿ ಗೊತ್ತಿಲ್ಲ ಜಾಗಕ್ಕೆ ಜಮೀನ್ ಮಾರಿ ಯಾರೋ ವ್ಯವಸಾಯ ನಡೆಯುವುದಿಲ್ಲ, ಜಮೀನ್ ಮಾರಿ ತಿನ್ನೋದೇ. ಹಂಗೆ ಸ್ವಲ್ಪ ಜಮೀನು ಹೋಗ್ಲಿಕ್ಕೆ ಶುರುವಾಯಿತು. ನಿಧಾನವಾಗಿ ಒಂದು 6-7 ವರ್ಷಕ್ಕೆ ಪೂರ ಜಮೀನು ಹೋಯಿತು. ಯಾಕೆ? ವ್ಯವಸಾಯ ಮಾಡಕ್ಕಿಲ್ಲ. ಜಮೀನು ಮಾರಿ ಮದುವೆ ಮಾಡೋದು ಮತ್ತೆ ತಿನ್ನೋದು ಎಲ್ಲ ಹೆಂಗಾಗಿ ಜಮೀನ್ 6-7 ವರ್ಷಕ್ಕೆ ಜಮೀನೆಲ್ಲ ಹೋಯಿತು. ಏನಿಲ್ಲ, ಈಗ 3 ಜನ ಇದ್ದಾರೆ ಮನೆಗೆ. ಹೆಂಡತಿ, ಒಂದು ಮಗಳು ಚಿನ್ನದೆ 12 ವರ್ಷ. ಇನ್ನು ಈತ 3 ಜನ ಎಲ್ಲ ಹೋದ್ರು. ಆಮೇಲೆ ಈತ ಏನಂತ ಜಮೀನು ಹೋಯ್ತು, ಜನ ಹೋದ್ರು, ಧನ ಹೋಯ್ತು. ಇನ್ನು ಯಾರೋ ಕೂಲಿನಾಲಿ ನಾವು ಮಾಡ್ಬೇಕು ಅಂದ್ರೇನೆ ಯಾರು ಕರೆಯೋದಿಲ್ಲ. ಪ್ರಾಶ್ಚಿತ್ಯ ಹೋಗ ನಡೀದೆ ದೂರ ಕಾಲುವೆ ಇರೋ ಪ್ರಾಂತ್ಯಕ್ಕೆ ಕೂಲಿನಾಲಿ ಮಾಡ್ಕೊಂಡು ಬದುಕೋಣ ಅಂತ ನೋಡ್ರಿ ಪರಿಸ್ಥಿತಿ. ಆಮೇಲೆ ಏನ್ ಮಾಡಿದ್ರು, ಒಂದು ಬಟ್ಟೆ ಗಂಟು, ಒಂದು ಪಾತ್ರದ ಗಂಟು. ಪಾತ್ರ ಏನಾಯ್ತು? ಒಂದು ಪಾತ್ರದ ಗಂಟು ಬಂದಾಯ್ತು. ಹಾ, ಹಲೋ, ಏನೇ ಸ್ವಲ್ಪ ತಗೊಳ್ತ. ಇಲ್ಲ, ಈಗ ಏನಿಲ್ಲ, ಒಂದು ಪಾತ್ರದ ಗಂಟು, ಒಂದು ಬಟ್ಟೆ ಗಂಟು ತಗೊಂಡು ಇವ್ರು 3 ಜನ ಹೊರಟೋದ್ರು ಕೂಲಿನಲ್ಲಿ ಮಾಡ್ಲಿಕ್ಕೆ ನೀರಿನ ಕಾಲುವೆ ಪ್ರಾಂತ್ಯಕ್ಕೆ. ಅಲ್ಲೇ ಹೋಗಿ ಒಂದು ಹುಲ್ಲಿಂದು ಮನೆ ಮಾಡ್ಕೊಂಡು ಈತ ಕೂಲಿ ಹೋಗೋದು, ಅದ್ರಕ್ಕೆ ಏನೇನ್ ತರೋದು, 3 ಜನ ತಿನ್ನೋದು. ಹಂಗೆ ಒಂದು 6 ತಿಂಗಳು ನಡೀತು. ಯಾಕೆ? ಅಲ್ಲೇ ಯಾರು ಗೊತ್ತಿಲ್ಲ ಜಾಗಕ್ಕೆ ಹೋಗಿದ್ರಲ್ಲ, ಯಾರ ಕೂಲಿ ಕರ್ಕೊಂತಾರೆ, ಈತ ಸಾವುಕಾರತೆ ಯಾರು ಗೊತ್ತು. ಆಮೇಲೆ ಒಂದು 6 ತಿಂಗಳು ನಡೀತು. ಸ್ವಾಮಿಯವರು ಒಂದು ಲೆಟರ್ ಕಳಿಸಿದ್ರು, ಒಬ್ಬ ಸೇವಾದಾರ ಕೈ ಕೊಟ್ಟು ಲೆಟರ್ ಕಳಿಸಿದ್ರು, ಇದು ಭಾಯಿ ಮಂಜಕ್ಕೆ ಕೊಡ್ರಿ, ಆದ್ರೆ ಇದ್ರದ್ದು ಬಿಲ್ಲು 20 ರೂಪಾಯಿ ತಗೊಂಡು ಕೊಡ್ಬೇಕು ಅಂತ. ಅದು ಇವತ್ತದ ಕಾಲ ಇಲ್ಲ, ಇವತ್ತಿಂದ 350-400 ವರ್ಷ ಹಿಂದೆ. ಆವಾಗ ದುಡ್ಡಿದ್ದು ಬಹಳ ಬೆಲೆ. ಅಂತ ಟೈಮ್ದಲ್ಲಿ 20 ರೂಪಾಯಿ ತಗೊಂಡೆ ಇದು ಕೊಡ್ಬೇಕು ಲೆಟರ್ ಅಂತ ಸೇವಾದಾರಕ್ಕೆ ಕೊಟ್ಟಿದ್ರು. ಈಗ ಸೇವಾದಾರ ಹೋದ, ಸ್ವಾಮಿಯವ್ರು ನಿಮ್ಗೆ ಲೆಟರ್ ಕಳ್ಸಿದ್ರಂದ್ರೆ ಇವ್ರಿಗೆ ಸಂತೋಷ ಆಯ್ತು, ಸ್ವಾಮಿಯವ್ರು ನನ್ಗೆ ಜ್ಞಾಪಕ ಮಾಡ್ಕೊಂಡಿದ್ರಂತ. ಆ ಲೆಟರ್ ಕೊಡ್ರೆ ಅಂದ್ರೆ ಇಲ್ಲ, 20 ರೂಪಾಯಿ ತಗೊಂಡೆ ಕೊಡ್ಬೇಕಂತ ಇದ್ರ ಬೆಲೆ. ಆಮೇಲೆ ಮನೆಗೆ ಹೋಗಿ ಅಂತ ಕೇಳ್ತಾನೆ, ಏನಮ್ಮ ಏನೇನು ಇಟ್ಕೊಂಡಿದೀಯ? 20 ರೂಪಾಯಿ ಕೊಟ್ಟು ತಗೋಬೇಕು ಅಂತ. 20 ಅಂದ್ರೆ ಈಗ ಒಂದು ಸುಮಾರು 20,000 ಮೇಲೆ. ಅಂದ್ರೆ 20,000 ಯಾಕೆ 2 ಲಕ್ಷ ಹಾಕೋದು.
ಆ ಕಾಲದಲ್ಲಿ ದುಡ್ಡಿನ ಬೆಳೆ ಒಂದು ಪೈಸೆಗೆ ಬಂಡಿ ಅಂತ ಸರಿ ಸಿಗ್ತಿದ್ದಲ್ಲ ಅಂತ ಕಾಲ. ಆಮೇಲೆ 400 ವರ್ಷ ಇದೆ ಅಂದ್ರೆ ಎಷ್ಟಿತ್ತು. ಆಮೇಲೆ ಏನಾಯ್ತು, ಆಯ್ಮಾಂತರ ನಾನೇತ್ರ ಸ್ವಾಮಿ ನಿಮ್ಗೆ ಗೊತ್ತಿಲ್ಲದೆ ಏನಿದೆ, ಸ್ವಲ್ಪ ಬಂಗಾರ ಇದೆ ಮೈ ಮೇಲೆ ಇರೋದೆಲ್ಲ ಕಟ್ಟಿಟ್ಟಿದ್ವಿ, ಏನಿಲ್ಲ ಅದೇನು ಕೊಡ್ರಿ ಅಂತ ನೋಡ್ರಿ, ಇರೋದು ಹೋಗ್ಲಿ ಅಂತ ಗುರು. ಆಯಮ್ಮ ಬಂಗಾರದ ಕಟ್ಟಿರೋ ಮೈ ಮೇಲೆ ಬಂಗಾರ ಗಂಟು ಕಟ್ಕೊಂಡು ಹೋಗಿದ್ದಲ್ಲ, ಆ ಗಂಟು ಕೊಟ್ಬಿಟ್ಲು. ಆಯಮ್ಮ ಅಂತ ವಿರೋಧ ಮಾಡೋ ಆಯಮ್ಮ ಇಲ್ಲ, ಆಯಮ್ಮ ಕೊಟ್ಬಿಟ್ಲು. ಈತ ತಗೊಂಡು ಹೋಗಿ ಬಂಗಾರ ಅಂಗಡಿ ಆಚಾರಕ್ಕೆ ಮಾಡಿದ್ರೆ ನೋಡ ಅವ್ರು 20 ರೂಪಾಯಿನ ಕೊಡ್ಬೇಕು. ಕುಟ್ಟಿದ್ದ 20 ರೂಪಾಯಿ ಸುಮಾರು ಇತ್ತು, ಅರ್ಧ ಕೆಜಿ ಅಂತ 20 ರೂಪಾಯಿ ಕೊಟ್ಟಿದ್ರೆ. ಆ 20 ರೂಪಾಯಿ ತಗೊಂಬಂತ ಕೊಟ್ಟು 1 ಲೀಟರ್ ತಗೊಂಡಿದ್ರೆ. ಅದ್ರಾಗ ಏನ್ ಬರ್ದಿದ್ರು ಸ್ವಾಮಿಯವರು, ನಾನ್ ಚೆನ್ನಾಗಿದ್ವಿ ನೀವು ಚೆನ್ನಾಗಿರ್ತೀರ ಅನ್ಕೊಂತ ಇದ್ವಿ ಅಂತ. ನೋಡ್ರಿ ಸವಾತ. ಇವ್ರಿಗೆ ಸಂತೋಷ ಆಯ್ತು, ಸ್ವಾಮಿ ನಾನು ನೆನಪು ಮಾಡ್ಕೊಂಡಿದ್ರು ಅಂತ. ಅದಕ್ಕೆ ತನ್ನ ಆನೆಗೆ ತನ್ನ ಎದೆಗೆ ಅನ್ಕೊಂತ ಇದ್ದಾರೆ, ಸಂತೋಷ ಬೀಳ್ತಾ ಇದ್ರು. ಮತ್ತೆ ಏನಿಲ್ಲ ಸಮಾಚಾರ. ಮತ್ತೆ ಹಂಗೆ ಹಿಂಗೆ ಒಂದು 6 ತಿಂಗಳ ಮತ್ತೆ ಹೋಯ್ತು, ನಡೀತು. ಇನ್ನು 2 ಲೀಟರ್ ಕಳಿಸಿದ್ರು ಸ್ವಾಮಿಯವರು. ಇದರದಲ್ಲೇ 20 ರೂಪಾಯಿ ತಗೊಂಡೇ ಕೊಡಬೇಕು ಅಂತ. ಇದು ಏನಿದೆ ಹೇಳು, ಇದರದ್ದು ಬೆಲೆ 20 ರೂಪಾಯಿ ತಗೊಂಡೇ ಕೊಡ್ಬೇಕಪ್ಪ ಅಂತ. ಆವಾಗ ಸೇವಾದಾರ್ ಬಂದು, ಸ್ವಾಮಿ ನಿಮ್ಗೆ ಮಹಾರಾಜರು ಲೆಟರ್ ಕಳ್ಸಿದ್ರು ಅಂದ್ರೆ ಕೊಡ್ರಿ ಕೊಡ್ರಿ ಅಂತ. ಇಲ್ಲ, ಇದೊಂದು ಬೆಲೆ 20 ರೂಪಾಯಿ ತಗೊಂಡೇ ಕೊಡ್ಬೇಕು ಅಂತ ಸ್ವಾಮಿಯವರು ಹೇಳಿದ್ರು ಅಂತ. ಆವಾಗ ಇನ್ನು ಏನ್ ಮಾಡೋಣ, ಒಳಗೆ ಹೋಗಿ ಆಯಮ್ಮ ಹತ್ರ ವಿಚಾರ ಮಾಡ್ತಾನೆ. ಆಯಮ್ಮ ಅಂತ, ಸ್ವಾಮಿ ಅವಾಗ ಇಟ್ಕೊಂಡ್ರೆಲ್ಲ ಕೊಟ್ಬಿಟ್ಟು, ಇದು ಏನಿದೆ ಪಾತ್ರ ಸಾಮಾನು ಇದೆ, ಬಟ್ಟೆ ಇದೆ, ಇಲ್ಲ ಏನಿಲ್ಲ ಸ್ವಾಮಿ ಅಂತ. ನೀವು ಕೂಲಿ ನಾಲಿ ಮಾಡಿ ತರ್ತೀರ, ನಾವು ತಿಂತಾ ಇದ್ವಿ, ಇನ್ನು ಏನಿದೆ ಮನೆಗೆ. ಆವಾಗ ಬೈ ಯೋಚನೆ ಮಾಡ್ತಾ ಇದ್ದಾನ, ಇನ್ನು ಏನ್ ಮಾಡೋಣ, ನಮ್ಮ ಹತ್ರ ಏನಿಲ್ಲ, ಈ ಲೀಟರ್ ತಗೋಬೇಕು, ಬಿಡಕ್ಕೆ ಆಗೋದಿಲ್ಲ. ಆವಾಗ ಗ್ಯಾಪ್ ಬಂತು. ಅಲ್ಲಿ ಪಕ್ಕೆ ಹಲಿಯವರು ಇವ್ರು ಚೆನ್ನಾಗಿರೋವಾಗ ಇವ್ರ ಮಗಳಿಗೆ ಕೇಳಿದ್ರು, ತನ್ನ ಮಗಳ ಮದುವೆಗೆ. ಆ ಮಗಳ ಮದುವೆ ಆಗೋಗಿದೆ. ಹೋಗ್ಲಿ, ಆ ಮಗಳಿಲ್ಲ ಅಂದ್ರೆ ಈ ಮಗಳಿದ್ದಾಳಲ್ಲ, 12 ವರ್ಷ ಏಜ್ ಈಗ. ಹೋಗ್ಲೆ ಈ ಮಗಳಿಗೆ ಅವರಿಗೆ ಕೊಟ್ಟು ಒಂದು 20 ರೂಪಾಯಿ ಕೊಡ್ತಾರೆ, ಏನು ಅವರೇ ಸಾಕೊಂಡು ಅವರೇ ಮದುವೆ ಮಾಡ್ಕೊಂಡು ಮಗಕ್ಕೆ ಅಂತ ಹೇಳಿ ಬೇರೆ ಮಕ್ಕಳಿಗೆ ನನಗೆ 20 ರೂಪಾಯಿ ಬೇಕು ಅಂತ ಹೇಳಿ ಮಗಳು ಕರ್ಕೊಂಡು ಹೋಗ್ತಾನೆ. ನೋಡಿ ಪರಿಸ್ಥಿತಿ ನೋಡಿ. ಮತ್ತೆ ಮಗಳಿಗೆ ಆ ಸಾಹುಕಾರ ಆ ಹಲ್ಲಿಗೆ ಹೋಗಿ ಸಾಹುಕಾರ ಹತ್ರ, ಸ್ವಾಮಿ ನನ್ನ ತಪ್ಪಾಯ್ತು, ನಾವು ಚೆನ್ನಾಗಿರೋವಾಗ ನೀವು ನಮ್ಮ ದೊಡ್ಡ ಮಗಳಿಗೆ ಸಂಬಂಧ ಕೇಳಿದ್ರೆ ನಾನು ಅವಾಗ ಒಪ್ಕೊಂಡಿಲ್ಲ, ನನ್ನ ತಪ್ಪಾಟ. ಈಗ ಆ ಮಗಳಿಲ್ಲ, ಈ ಮಗಳಿದ್ದಾಳೆ, ಇದಕ್ಕೆ ನೀವೇ ಇಟ್ಕೊಳ್ರಿ. ಮತ್ತೆ ನಿಮ್ಮ ಮಗಕ್ಕೆ ಮದುವೆ ಮಗ ಸಣ್ಣ ಮಗಕ್ಕೆ ನನಗೆ ಒಂದು 20 ರೂಪಾಯಿ ಖಾಲಿ ಇದು ಬೇಕೇ ಬೇಕು ಅಂತ ಹೇಳಿ ಬಂದಿದ್ವಿ ಸ್ವಾಮಿ ಅಂದ್ರೆ, ಅವರು ಇವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತು. ಪಾಪ ಹೋಗ್ಲೆ, ಈ ಮಗಳು ಇವ್ರ ಸಂಗಡಿ ಇದ್ರೇನೋ ಬಾಧೆ ಬೀಳ್ತಾಳ, ಅಲ್ಲೇ ಹೋಗ್ಲೆ, ಅದಕ್ಕೆ ನಾವೇ ಇಟ್ಕೊಂಡ್ಬಿಡೋಣ, ನಮ್ಮ ಮಕ್ಕಳ ಮದುವೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಆ ಮಗಳಿಗೆ ಮನೆಗೆ ಇಟ್ಕೊಂಡು 20 ರೂಪಾಯಿ ಕೊಟ್ಟು ಕಳ್ಸಿದ್ರು. ಆ 20 ರೂಪಾಯಿ ತಗೊಂಡು ಹೋಗಿ ಆ ಸೇವಾದಾರ ಕೊಟ್ಟು ಆ ಲೆಟರ್ ತಗೊಂಡ್ರು. ಆ ಲೆಟರ್ದಲ್ಲಿ ಮಹಾರಾಜ್ ಏನ್ ಬರೆದಿದ್ರು, ನೀನು ಯಾವ ಸ್ಥಿತಿಯಲ್ಲಿ ಇದ್ದೀಯ ಹಾಗೆ ಆಶ್ರಮಕ್ಕೆ ಬಂದ್ಬಿಡ್ಬೇಕು ಅಂತ. ನೋಡಿ, ಇವರಿಗೆ ಲೆಟರ್ ಓದಿ ಸಂತೋಷ ಆಯ್ತು. ಸ್ವಾಮಿಯವ್ರ ಕರೀತದ ನೋಡಿದ್ರೆ ಆಶ್ರಮಕ್ಕೆ ಅಂತ. ಆಮೇಲೆ ಗಂಟು ಕಟ್ರಿ ಅಂತ ಅಂತ ಒಂದು ಪಾತ್ರ ಸಾಮಾನು, ಒಂದು ಬಟ್ಟೆ, 2 ಗಂಟು ಕಟ್ಟಿದ್ರು. ಈಗ ಇಬ್ಬರೇ, ಇನ್ನೊಂದಿತ್ತು, ಅದು ಹೋಯ್ತು. ಇಬ್ಬರು ತಲಾಗೆ ಒಂದೊಂದು ಗಂಟೆ ಎತ್ಕೊಂಡು ನಡೆದ್ರು. ಆಶ್ರಮಕ್ಕೆ ಹೋಗಿ ಸೇರಿದ್ರು. ದೂರ ಆಶ್ರಮ. ಅವಾಗ ಏನು ಬಸ್ ಇಲ್ಲ, ಟ್ರೈನ್ ಇಲ್ಲ, ಏನಿಲ್ಲ, ಇಲ್ಲ
ನಡ್ಕೊಂಡು ಹೋಗೋ ದಾರಿ ಅಲ್ಲ. ಬೆಳಿಗ್ಗೆ ನಡೆದಿದ್ದು ಇವ್ರು ರಾತ್ರಿಗೆ ಸೇರಿದ್ರೆ ಮಹಾರಾಜ್ ದರ್ಶನಕ್ಕೆ ಹೋದ್ರೆ ಮಹಾರಾಜ್ ಅವ್ರ ಕಡೆ ನೋಡ್ಲಿಲ್ಲ. ಬೇರೆ ಕಡೆ ನೋಡ್ಕೊಂಡು ಮಾತಾಡ್ಕೊಂಡಿದ್ದಾರೆ, ಇಲ್ಲೇ ದರ್ಶನ ಮಾಡ್ಕೊಂಡು ಇವ್ರು ಹೋದ್ರು. ಅವ್ರ ಕಡೆ ಅದೇ ಕೆಲಸಕ್ಕೆ ನೋಡ್ಲಿಲ್ಲ. ಮತ್ತೆ ಹೋದ್ರು ಕೆಳಗೆ. ಆಮೇಲೆ ಬೆಳಿಗ್ಗೆಂದ ಸೇವಾ ಮತ್ತೆ ಲಂಗರ್ದು ಊಟ. ಆಶ್ರಮ ಪದ್ಧತಿ ಇದೆಲ್ಲ, ಸೇವಾ ಮಾಡೋದು ಲಂಗರ್ಗೆ ಊಟ ಮಾಡೋದು. ಹಂಗೆ ಸೇವಾ ಮಾಡ್ಕೊಂಡ್ರೆ ಇಬ್ರು ಇದ್ದಾರೆ. ಇನ್ನು ಬೆಳಿಗ್ಗೆ ಸಾಯಂಕಾಲ ಎಲ್ಲ ಕ್ಯೂ ಸಿಸ್ಟಮ್ ಆಗಿ ಬಂದು ಮಹಾರಾಜ್ ದರ್ಶನ ಮಾಡಿ ಸೇವಾದಾರ ಹೋಗ್ತಾ ಇದ್ರು. ನಮ್ಗೇನ ಬಾಬಾ ಸೋಮನಾಥ್ ಮಹಾರಾಜ್ ಹಂಗೆ ಬೆಳಿಗ್ಗೆ ಸಾಯಂಕಾಲ ದರ್ಶನ ಕೊಡ್ತಾ ಇದ್ರು ಸೇವಾದಾರಕ್ಕೆ ಅಲ್ಲಿ. ಆಮೇಲೆ ಏನಾಯ್ತು, ಬೆಳಿಗ್ಗೆ ದರ್ಶನಕ್ಕೆ ಬಂದು ಕ್ಯೂದಲ್ಲಿ ನಿಂತ್ಕೊಂಡಿದೆ ಆಯಮ್ಮ ಹೆಂಡತಿ, ಈತ ಇಲ್ಲ ಇನ್ನು. ಇವರು ಆಯಮ್ಮ ಮುಂದೆ ಹೋಗಿರೋದು, ಆಯಮ್ಮ ದರ್ಶನಕ್ಕೆ ಹೋಗಿದೆ. ಅವ್ರಿಗೆ ಕೇಳ್ತಾ ಇದ್ದಾನ ಮಹಾರಾಜ್, ಅದೇ ಕೆಲಸ ಕೇಳ್ತಾ ಇದ್ದಾನ. ಭಾಯಿ ಮಂಜು ಬಂದಿದ್ದಾನೆ ಆಶ್ರಮಕ್ಕೆ. ಅಪ್ಪ ಬಂದು ವಾರ ಆಯ್ತು, ಮತ್ತೆ ಏನ್ ಮಾಡ್ತಾರೆ? ಆಶ್ರಮದಲ್ಲಿ ಕೆಲಸ ಮಾಡ್ತಾರ, ಸೇವಾ ಮಾಡ್ತಾರ, ಊಟ ಮಾಡ್ತಾರೆ. ಮಾಡಿದ್ದು ತಿಂದದ್ದು ಸರಿ ಆಯ್ತಲ್ಲ, ಮಿಗಿಲಿದೇನು? ಮಹಾರಾಜ್ ಅಂದ್ರು. ಈ ಅಮ್ಮ ಕೇಳಿತ್ತು. ದರ್ಶನ ಮಾಡ್ಕೊಂಡು ಸುಮ್ಮನೆ ಹೋದ್ರು. ಹೋಗಿ ಕಂಡಾಗ ಹೇಳಿತ್ತು, ಮಹಾರಾಜ್ ಹಿಂಗೆ ಮಾತಾಡ್ತಾ ಇದ್ರು ಅಂತ. ಆತ ವಿಚಾರ ಮಾಡ್ತಾನ, ಹೌದು ನಿಜ ಅಲ್ಲ, ನಾವು ಮಾಡಿದ್ದು ತಿಂದಿದ್ದು ಸರಿ ಆಯ್ತು, ಸೇವಾದಲ್ಲಿ ಮಿಗಿಲಿದ್ದೇನು? ಇದು ಸರಿ ಇಲ್ಲ. ಎತ್ತಿ ಕೆಲಸ ನೋಡು, ನೀರ್ ಲಂಗರದಲ್ಲೇ ಪಾತ್ರ ಸಾಮಾನು ಎಲ್ಲ ಕ್ಲೀನ್ ಮಾಡ್ಬೇಕು. ಬೆಳಿಗ್ಗೆ ಸಾಯಂಕಾಲ ಲಂಗರದಲ್ಲಿ ಊಟ ಮಾಡಬೇಡ. ನಾನು ಬೆಳಿಗ್ಗೆದ್ದು ಕೊಳ್ಳಿ ತಗೊಂಡು ಅಡವಿಗೆ ಹೋಗ್ತೀವಿ. ಅಡವಿಗೆ ಹೋಗ್ತೀವಿ. ಫಸ್ಟ್ ವರೆಗೆ ಕಳೆದು 9 ಗಂಟೆವರೆಗೆ ಆಶ್ರಮದಲ್ಲಿ ಹಾಕ್ತೀವಿ. 2ನೇ ಕಟ್ಕಿ ಎತ್ಕೊಂಡು ಹೋಗಿ ಮಾರ್ಕೆಟ್ ಅಂದ್ರೆ ಅಂಗಡಿಗೆ ಮಾರ್ತೀವಿ. ಆದ್ರಿಂದ ಪೂರಿ ಪಲ್ಲಿ ಏನೇನಿತ್ತೋ ಎಲ್ಲ ತಗೊಂಡ್ಬರ್ತೀವಿ. ರೆಡಿಮೇಡ್ ಸಿಗ್ತಾವ ನಮ್ಮ ಕಡೆ ಪೂರಿ ಪಲ್ಲಿ, ಅದು ಎಲ್ಲ ತಗೊಂಡ್ಬರ್ತೀವಿ. ಅದೇ ನಾವಿಬ್ರು ತಿನ್ನೋಣ ಅಂತ. ನಿಮ್ದು ಪ್ರೀ ಸೇವಾ ಲಂಗರದಲ್ಲಿ ಆಗ್ತದೆ, ನಾನು 1 ಕಟ್ಕಿ ಸೇವಾ ಆಗ್ತದೆ, ಹಂಗ ಮಾಡೋಣ ಅಂತ ನೋಡಿ ಹೊರಟು. ಬೆಳಿಗ್ಗೆ ಊಟ ಮಾಡ, ಚಾಯ್ ಕಾಫಿ ತಗೊಂಡ ಅದು ಹೊರಟು ಹೋದೆ 6 ಗಂಟೆಗೆ. ಅಡವಿದಲ್ಲಿ 1 ಹೊರೆ ಚೆನ್ನಾಗಿ ದೊಡ್ಡ ಹೊರೆ ಕಟ್ಟದೆ. ಆ ಹೊರೆ ತಂದು ಆಶ್ರಮಕ್ಕೆ ಹಾಕದೆ. ಒಂದೊಂದ್ಸಲ 10 ಗಂಟೆ ಆಗದೆ, ಒಂದೊಂದ್ಸಲ 9 ಗಂಟೆ ತಂದು ಆಶ್ರಮದಲ್ಲಿ ಹಾಕೋದು. 2ನೇ ಹೊರೆ ತಗೊಂಡೋಗಿ ಮಾರ್ಕೆಟ್ಗೆ, ಅಂಗಡಿಗೆ. ಅಲ್ಲಿಂದ ಪೂರಿ ಪಲ್ಲಿ ಏನು ಸಿಕ್ಕಿದ್ದೆಲ್ಲ ಮಿಠಾಯಿ ತರೋದ, ಇಬ್ರು ತಿಂದು ಮಲ್ಕೊಂಡು ಅಷ್ಟೇ. ಆಮೇಲೆ ಆಶ್ರಮದಲ್ಲಿ ಏನು ಕಾಫಿ ಕೊಡುತ್ತಿಲ್ಲ, ಮತ್ತೆ ಊಟ ಮಾಡ್ತಿಲ್ಲ. ಈ ಅಮ್ಮ ಪಾತ್ರ ಸೇವಾ ಫ್ರೀ, ಅವ್ರದ್ದು 1 ಹೊರೆ ಕಟ್ಟಿ ಫ್ರೀ. ಹಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. 6 ತಿಂಗಳು. ಒಂದು ದಿವಸ ಆಶ್ರಮಕ್ಕೋಸ್ಕರ ಕಟ್ಟಿ ಹೊರೆ ಎತ್ಕೊಂಡು ಬರ್ತಾ ಇದ್ದಾನೆ. ಹೊರೆ ಬಹಳ ದೊಡ್ಡದಿದೆ. ಅದು ತೂಫಾನ್ ಬಂದ್ಬಿಟ್ಟಿದೆ. ತೂಫಾನ್ ಗಾಳಿ ಬಂದಿದೆ ಅಂತ ಧೂಳು ಗಾಳಿ ಎಲ್ಲ ಒಂದಾಗ್ಬಿಟ್ಟಿದೆ. ಅದು ಎಷ್ಟು ಜೋರು ಬಂದು ಎಲ್ಲ ಕಣ್ಣಿಗೆ ತುಂಬಿಕೊಂಡು ಇವ್ರಿಗೆ ಕಾಣಿಸಲಾರ್ದಾಗಿದೆ. ಹಂಗೆ ಹಿಂದಕ್ಕೆ ದಬ್ಕೊಂಡು ಹೋಗಿದೆ. ಅಲ್ಲಿ ಹಾಳು ಬಾವಿ ಇತ್ತು. ಸುಮಾರು 15 ಅಡಿ ಬಾವಿ ಉಣ್ಕೊಂಡು ಹೋಗಿದೆ. 4 ಅಡಿ ನೀರಿದೆ. ಅದಕ್ಕೂ ದಬ್ಕೊಂಡು ಹಿಂದ್ ಕಡೆ ಹೋಗಿ ಅದ್ರಲ್ಲಿ ಬಿದ್ದೋಗಿದೆ. ಬಿದ್ರೆ ಇಷ್ಟಿದೆ ನೀರು. ಇದು ಕಟ್ಕಿ ಗುರುವಿಂದಲ್ಲ, ನಾನೇಂದ್ರೆ ನೆನಿಲ್ಲ, ಇದು ನೆನಿಬಾರ್ದು ಅಂತ ಹಂಗೆ ಎತ್ಕೊಂಡು ನಿಂತಿದ್ರು. ಇಲ್ಲೇ ಸ್ವಾಮಿಯವ್ರು ಏನ್ ಮಾಡಿದ್ರು, ಸತ್ಸಂಗ ಮಾಡ್ತಾ ಇದ್ರು 9 ಗಂಟೆ. ಭಾನುವಾರ ಅಲ್ಲ, ಭಾನುವಾರ ಸತ್ಸಂಗ. ಇವ್ರು ಯಾವಾಗ ಅವ್ರ ಬಾಯಿ ಬಿದ್ರು, ಇವ್ರು ಸತ್ಸಂಗ ಬಂದ್ ಮಾಡಿ ಓಡ್ಲಿಕ್ಕೆ ಶುರು ಮಾಡಿದ್ರು. ಏನು ಸ್ವಾಮಿಯವ್ರಿಗೆ ಓಡ್ತಾ ಇದ್ದಾರಲ್ಲ, ಏನು ಹೇಳಿಲ್ಲ ಅಂತ ಇವ್ರು ಕುತ್ಕೊಂಡವ್ರಿಗೆ ಆ ಬಾಧೆ ಆಯ್ತು. ಸೇವಾದಾರ ಕೆಲವು ಜನ ಕುತ್ಕೊಂಡವ್ರಿಗೆ. ಆಮೇಲೆ ಹಿಂದೆ ಹೋದವ್ರು, ಸ್ವಾಮಿ ಎಲ್ಲಿ ಹೋಗ್ತಾರೆ ಅಂದ್ರೆ ಏನಿಲ್ಲ, 1 ನಿಂಚಿನಿಗೆ 1 ಕಟ್ಕಿ ಅದೇ ನಿಂಚಿನಿಗೆ 1 ಹಗ್ಗ ಇಟ್ಕೊಂಡ್ ಬರ್ರಿ ಕೈಯಾಕೆ ಅಂತಂದ್ರು. 1 ನಿಂಚಿನಿಗೆ 1 ಹಗ್ಗ. ಹೋದ್ರು. ಸುಮಾರು 1 ಕಿಲೋಮೀಟರ್ ಓಡಿದ್ರು. ಅಲ್ಲೇ ಬಿದ್ದಿರೋದ.
ಆಳಬಾವಿದಲ್ಲಿ. ಅಲ್ಲಿ ಓಡೋಗಿ ಇನ್ನೂ 10-12 ಜನ ಸೇವಾದಾರ ಒಂದು ನಿಶ್ಚಿನಿಗೆ ಒಂದು ಹಗ್ಗ ಕೈಯಕ್ಕೆ ದೊಡ್ಡ ಹಗ್ಗ ಇಟ್ಕೊಂಡು ಹೋದ್ರು. ಒಂದು 10-12 ಜನ. ಅವ್ರಿಗೆ ಏನ್ ಮಾಡಿದ್ರು, ಅರ್ಜುನ್ ದೇವರು ಸ್ವಲ್ಪ ದೂರೇ ನಿಂತ್ಕೊಂಡ್ರು. ಇನ್ನೊಂದು ಪರ್ಲಾಂಗಿದೆ ಬಾವಿ, ಇವ್ರಿಗೆ ಅಂತ ನೋಡೋ ಒಂದು ಪರ್ಲಾಂಗ್ ದೂರದಲ್ಲೇ ಬಾವಿ ಇದೆಲ್ಲ, ಆಳ ಬಾವಿ, ಅದ್ರಕ್ಕೆ ಬಿದ್ದಿದ್ದಾನೆ. ಭಾಯಿ ಮಂಜು ಅವ್ರಿಗೆ ಹೋಗಿ ತೆಗೀರಿ ಜಲ್ದಿ ಅಂತ. ಇವ್ರು ದೂರ ನಿಂತಿದ್ದಾರೆ. ಇವ್ರು ಹೋದ್ರು ಸೇವಾದ. ಯಾಕೆ ಇವರು ಮನಸ್ಸಲ್ಲಿ ಇರೋದು ಭಾವನೆ ಹೊರಗೆ ಬರಲಿ ಅಂತ ಇವ್ರಿಗೆ ಕಲಿಸಿದ್ರು ಸೇವಾದಾರಕ್ಕೆ. ಇವರೆಲ್ಲ ಹೋದ್ರು. ಹೋಗಿ ಹಗ್ಗ ಹಾಕಿದ್ರೆ, ಏನಪ್ಪ ಹೊರಗೆ ಬಿಸಾಕೋ, ಹಗ್ಗ ಇಟ್ಕೊಂಡ್ ಬಾ ಮೇಲಕ್ಕೆ ಅಂತ. ಈತಂತನಲ್ಲ, ಫಸ್ಟ್ ಈ ಹೊರಗೆ ಹೋಗ್ಲಿ, ಇದು ಗುರುವಿನ ಸೇವಾದು, ಆಮೇಲೆ ನಾನು ಬರ್ತೀವಿ ಅಂತಾರೆ. ಗುರು ಅನ್ಕೊಂಡು ನಿನ್ ಸರ್ವನಾಶ ಸತ್ಯನಾಶ ಆಯ್ತು, ಇನ್ನೂ ಗುರು ಅನ್ಕಂತ ಇವರು ಸೇವಾದಾರ. ಗುರು ಅನ್ಕೊಂಡು ನಿಂದ ಸರ್ವನಾಶನೇ ಆಯ್ತು, ಇನ್ನೂ ಗುರು ಅನ್ಕಂತ ಇದೆಯಲ್ಲ, ಬಿಡು ಬಿಸಾಕು ಬಾ ಬೇಲಕ್ಕೆ ಅಂತಾರೆ. ನನ್ಗೆ ಬೇಕಾದ್ರೂ ಬೈರಿ, ನನ್ ಗುರುವಿಗೆ ಬೈಬೇಡ್ರಿ ಅಂತಾರೆ. ಆಮೇಲೆ ಹಗ್ಗಕ್ಕೆ ಕಟ್ಟಿದ್ರೆ, ಅದು ಹೊರಗೆ ಕಟ್ಟಿದ್ರೆ ಹಗ್ಗ, ಆಮೇಲೆ ಇವ್ರು ಹೇಳ್ತಾರ ಮೇಲೆ, ಆಮೇಲೆ ನಿಚ್ಚಿನ್ಗೆ ಹಾಕ್ತಾರ. ಅವ್ರು ಸ್ವಲ್ಪ ಎಕ್ಕಿ ಹಗ್ಗ ಇಟ್ಕೊಂಡು ಮೇಲೆ ಬರ್ತಾನೆ. ಆವಾಗ ಅರ್ಜುನ್ ದೇವರು ಓಡ್ಬಂದು ಅವ್ರಿಗೆ ತನ್ನ ಎದೆಗೆ ಕಚ್ಕೊಂತಾರೆ. ಗುರು ಅರ್ಜುನ್ ದೇವರು ಅವ್ರಿಗೆ ಆಶೀರ್ವಾದ ಕೊಟ್ಬಿಡ್ತಾರೆ. ಭಾಯಿ ಮಂಜುಕ ಬೋಯ್ತಾ ಜಗಲಂಗನಾರ, ಯಾಕೆ ನೀವು ಉದ್ದೇಶ ಕೊಟ್ರೆ ಅವ್ರು ಇದೇ ಜನ್ಮದಲ್ಲಿ ಸತ್ಲೋಕಕ್ಕೆ ಹೋಗ್ತದೆ ಅಂತ ಅವ್ರಿಗೆ ಆಶೀರ್ವಾದ ಕೊಡ್ಬಿಡ್ತಾರೆ. ಅವ್ರಿಗೆ ಚೇತನ ಸತ್ಲೋಕಕ್ಕೆ ಸೇರಿಸ್ಬಿಡ್ತಾನೆ. ಆತ ಸಂತ ಮಹಾತ್ಮರಾಗಿ ಹೋದ ಸೇವಾದಿಂದ, ಒಳ್ಳೆ ಸಂತ ಮಹಾತ್ಮರಾದ. ಆಮೇಲೆ ಅರ್ಜುನ್ ದೇವ್ ಬಹಳ ಖುಷಾದ್ರು. ಇಷ್ಟು ಕಷ್ಟ ಬಂದ್ರೆ ನಮ್ಮ ಮನಸ್ಸು ಚೇಂಜ್ ಆಗ್ಲಿಲ್ಲಲ್ಲ, ಗುರುವಿನ ಮೇಲೆ ಅಭಾವ ಬರ್ಲಿಲ್ಲಲ್ಲ ಅಂತ ಹೇಳಿ, ಆವಾಗ ಅಂತ ನೀನ್ ಕೇಳು, ಈಗ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದು, ನನ್ಗೆ ಸಂತೋಷ. ನೀನ್ ಬೇಕಾದ್ರೆ ಈ 3 ಲೋಕದ ರಾಜ್ಯವೇ ನೀನ್ ಕೊಟ್ಬಿಡ್ತೀವಿ ಅಂತ. ಆ ನಿರಂಜನ್ಗೆ ಪಕ್ಕಕ್ಕೆ ಹಾಕಿ ನಿನಗೆ ಕೊಟ್ಬಿಡ್ತೀವಿ ಅಂತ. ಆದಂತ ಸ್ವಾಮಿ, ನೀವು ಸತ್ಪುರುಷರು, ನೀವೇ ಸಿಕ್ಕಿದ ಮೇಲೆ ಈ 3 ಲೋಕದ ರಾಜ ನನ್ಗೆ ಏನ್ ಮಾಡೋದಿದೆ, ಬೇಡ ಸ್ವಾಮಿ, ನನ್ಗೆ ನೀನು ಬೇಕು ಅಂತ ನೋಡ್ತೆ. ಆವಾಗ ಇಲ್ಲ, ನನ್ಗೆ ಬಹಳ ಖುಷಿ ಸಂತೋಷ ಆಗಿದೆ, ನೀನು ಬೇಡಲೇಬೇಕು ಅಂತ ಮಹಾರಾಜ್. ಮತ್ತೆ ಯಾವ್ದೊಂದು ವರ ನೀನು ಬೇಡಲೇಬೇಕು ಅಂತ. ಆವಾಗ ಸ್ವಾಮಿ, ನೀವು ಪದೇ ಅಂತ ಇದ್ರಲ್ಲ ಅಂತ ನಾನೊಂದು ಬೇಡ್ಕಂತೀವಿ. ಯಾಕಂದ್ರೆ ಮುಂದೆ ಘೋರ ಕಲ್ಯುಗ ಬರ್ತಾ ಇದೆ. ಸಂತರ ಮುಂದೆ ಈ ಪ್ರಕಾರ ಪರೀಕ್ಷೆ ತಗೋಬಾರ್ದ ಜೀವಕ್ಕೆ ಇದೆ ಅನ್ಕೊಡ್ರಿ ಅಂತ ನೋಡಿ ಬಾಧೆ ಬಿದ್ದಿರೋದು ಆತ, ಬೇಡಿರೋದೆಲ್ಲರೂ ಒಳ್ಳೆಗೋಸ್ಕರ. ಈ ಅರ್ಜುನ್ ದೇವರು ತಥಾಸ್ತಂದ್ರು. ಆವಾಗಿಂದ ಈ ಪರೀಕ್ಷೆ ಮಾಡೋದು ಬಂದಾಯ್ತು ನೋಡ್ರಿ ಅರ್ಜುನ್ ದೇವರಿಂದ. ಯಾಕೆಂದ್ರೆ ಯಾವ ಕಾನೂನು ಒಬ್ಬ ಸಂತ ಪಾಸ್ ಮಾಡ್ತಾನೆ, ಎಲ್ಲ ಸಂತರು ಅದ್ರ ಮೇಲೆ ನಡೀತಾರೆ. ಆವಾಗಿಂದ ಈ ಪರೀಕ್ಷೆ ಬಂದಾಯ್ತು. ಅದು ಭಾಯಿ ಮಂಜು ಕೃಪೆಯಿಂದ ನೋಡ್ರಿ. ಹಾಗೆ 2 ಪ್ರಕಾರ ಲೋಕ, ಈಗ ಜೀವಿ ಇರ್ತಾರೆ, ಒಬ್ಬ ಗುರುಮುಖರು, ಒಬ್ಬ ಮನ್ಮುಖರು. ಈಗ ನಾವು ತಗೊಂಡ್ರೇನ, ನಾವು ಯಾರು ಇನ್ನು ನಾವು ತಗೊಂಡಿದ್ದು ಇನ್ನು ಗುರುಮುಖ ಆಗಲಿಲ್ಲಲ್ಲ. ಗುರು ಹೇಳ್ದಾಗ ನಡೆದ್ರಲ್ಲ ನಾವು ಗುರುಮುಖರು. ಈಗ ನಾವು ನಡೆಯೋದೆಲ್ಲ ಮನಸ್ಸಿನ ಹೇಳ್ದಂಗೆ. ಅಲ್ಲ ರಾತ್ರಿ ಯಾರು ಮಾತು ಕೇಳ್ತೀವಿ ನಾವು, ಮನುಷ್ಯನ ಮಾತ. ಈಗ ಗುರು ಏನ್ ಹೇಳಿದ್ರು, ನಾಮದಾನ ಬಿಡುವಾಗ 2:30 ಗಂಟೆ ನಾಮಸ್ಮರಣ ಧ್ಯಾನಕ್ಕೆ ಟೈಮ್ ಕೊಡ್ರಿ ಅಂತ. ಜಾಸ್ತಿ ಹೇಳಿಲ್ಲ, 2:30 ಗಂಟೆ. 24 ಗಂಟೆದ ಅರ್ಥನೇ ಭಾಗ. ನಾಮಸ್ಮರಣ ಧ್ಯಾನಕ್ಕೆ ಟೈಮ್ ಕೊಡ್ರಿ, ಇದೇ ಜನ್ಮದಲ್ಲಿ ಮುಕ್ತಿ ಅಂತ. ಆದ್ರೆ ನಾವು ಮಾಡ್ತೀವಿ, ಏನ್ ಹೇಳ್ತೀವಿ, ಇನ್ನು ಅದ್ರ ಮೇಲೆ ಹೋಗಿ
ಏನ್ ಮಾಡೋ ಸ್ವಾಮಿ ಟೈಮೇ ಸಿಗೋದಿಲ್ಲ. ಸೋಮನಾಥ್ ಮಹಾರಾಜ್ ಹೇಳ್ತಿದ್ರು, ಏನೇನ್ 24 ಗಂಟೆ ಬಿಟ್ಟು 48 ಗಂಟೆದು ದಿನ ಆದ್ರೆ ಟೈಮ್ ಸಿಗ್ತೋ ಇಲ್ಲ. ಹಗಲ ರಾತ್ರಿ 48 ಗಂಟೆದಾದ್ರೇನ ನಾವು ಕೆಲಸ ಅಷ್ಟೇ ಬಿಡಿಸ್ಕೊಂಡ್ಬಿಡ್ತೀವಿ ಅಂತಾಗಿ ನಮಗೆ ಟೈಮ್ ಸಿಗೋದಿಲ್ಲ. ಅದು ಯಾಕೆಂದ್ರೆ ಅದು ಮನಸ್ಸು ಮಾಡಿಸ್ತದೆ. ಹೆಂಗೆ ಭಕ್ತಿ ಮಾಡಬಹುದು, ಇವ್ರು ಇದೇ ಪ್ರಕಾರ ಬಾಧೆ ಬಿಡ್ತಾ ಇರಬೇಕು ಅಂತ ಮನಸ್ಸದ ಆಟ. ಅದಕ್ಕೆ ಗುರು ಹೇಳಿದ್ದೇ ಕೇಳಬೇಕು. ಗುರುವಿನ ಸಂಬಂಧ ಆತ್ಮಕ್ಕೆ ಇರ್ತದೆ. ಆತ್ಮಕ್ಕೆ ಸಂಬಂಧ, ಆತ್ಮಕ್ಕೆ ಅವರು ನಾಮದಾನ ಕೊಡೋ ದಿವಸ ತನ್ನವ್ರು ಮಾಡ್ಕೊಳ್ತಾರೆ. ಮುಕ್ತ ಮಾಡೋ ಜವಾಬ್ದಾರಿ ಆತ್ಮಕ್ಕೆ. ಈ ಕರ್ಮಾನುಸಾರ ಸುಖ ದುಃಖ ಎಲ್ಲ ಬರ್ತಾ ಇರ್ತದೆ. ಅದಕ್ಕೆ ಮನಸ್ಸಲ್ಲಿ ಯಾವುದೊಂದು ಇದು ಬರಲಾರ್ದು ನಾವು ಭಕ್ತಿ ಮಾರ್ಗದಲ್ಲಿ ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ಈಗ ಅದಕ್ಕೆ ತಿಳಿಸ್ತಾ ಇದ್ವಿ ಎಲ್ಲ ಮನಸ್ಸಿಗೆ ಮಾಡ್ತಾ ಇರ್ತದೆ. ನೋಡ್ರಿ 24 ಗಂಟೆ ಹಾಗೆ ಹೋಗ್ಬಿಡ್ತದೆ. ನಮ್ಗೆ ನಾಮಸ್ಮರಣ ಧ್ಯಾನ ಮಾಡಬೇಕು ಅಂತ ಮನಸ್ಸಲ್ಲೇ ಭಾವನೆ ಬರಕ್ ಕೊಡೋದಿಲ್ಲ. ನೋಡ್ರಿ ಟೈಮ್ 24 ಗಂಟೆ ಹೆಂಗೆ ಹೋಗ್ತದೆ. ಟೈಮ್ ಬೇಕಾದಷ್ಟು ಇರ್ತದೆ. ಮಹಾರಾಜರು ಏನ್ ಹೇಳ್ತಾರೆ, ಬೇಡ ನೀವು ಕುತ್ಕೊಂಡು ಮಾಡಲಿಲ್ಲ ಅಂದ್ರೆ ಬಿಡು. ದಾರಿ ನಡೆಯೋ ಸಮಯದಲ್ಲಿ, ತೋಟದಲ್ಲಿ ಕೆಲಸ ಮಾಡೋ ಸಮಯದಲ್ಲಿ, ಅಡಿಗೆ ಮಾಡೋ ಸಮಯದಲ್ಲಿ, ಎಲ್ಲ ಪ್ರಯಾಣ ಮಾಡೋ ಸಮಯದಲ್ಲಿ ನಾವು ಶುರು ಮಾಡ್ಕೊಂಡು ಹೋದ್ರೆ ಏನ್ ಗಂಟು ಹೋಗ್ತಾರೆ. ಯಾಕಂದ್ರೆ ಸುಮ್ನೆ ಯಾವುದೊಂದು ಮನಸ್ಸಲ್ಲಿ ಯಾವುದೊಂದು ಸಂಕಲ್ಪ ಮಾಡ್ಕೊಂಡು ಹೋಗ್ತೀವಲ್ಲ, ಕೆಲಸ ಬರಲ್ಲ ಅಂತ ಮನಸ್ಸು ಸುಮ್ಮನೆ ಇರ್ತವೆ. ನಾವು ಸುಮ್ಮನೆ ಇದ್ರೆ ಮನಸ್ಸು ಸುಮ್ಮನೆ ಇರೋದಿಲ್ಲ. ಏನೇನೋ ತಂದಾಗ್ತದೆ. ಅದಕ್ಕೆ ನೋಡ್ರಿ, ನಾವು ಮರ್ತಿರೋದನ್ನ ತಂದು ಯಾವ ಸಂಕಲ್ಪ ತಂದಾಗ್ತಾ ಇರ್ತದೆ ಇದು ತಲೆಗೆ. ಅದಕ್ಕೆ ಇದಕ್ಕೆ ನಾಮದಲ್ಲಿ ಇಟ್ಟಿದ್ರೆ ಆ ಸಂಕಲ್ಪ ಬರ್ಲಿಕ್ಕೆ ಟೈಮ್ ಸಿಗೋದಿಲ್ಲ, ಅವಕಾಶ ಇರುವುದಿಲ್ಲ. ಮನಸ್ಸು ನಿರ್ಮಲ ಆಗ್ತದೆ. ಎಷ್ಟೊತ್ತು ನಾಮದಲ್ಲಿ ಸೇರಿದ್ರೆ ಮನಸ್ಸು ನಿರ್ಮಲ ಆಗ್ತದೆ. ಮತ್ತೆ ಎಷ್ಟೊತ್ತು ಸಂಸಾರ ಚಿಂತನೆಯಲ್ಲಿ ಹೋದ್ರೆ ಅಷ್ಟೇ ಮಲಿನ ಆಗ್ತದೆ. ಯಾಕೆ? ಈ ಸಂಸಾರ ಸುಳ್ಳು, ಇದು ಕಾಲಮಾಯದ ಮೋಸಗಾರಿಕೆ. ಈ ಜೀವಿಗೆ ಮೋಸ ಮಾಡ್ಲಿಕ್ಕೆ ಇವೆಲ್ಲ ಸಾಮಾನು ತಯಾರು ಮಾಡಿದ್ದಾರೆ. ಈ ಕುಟುಂಬ, ಪರಿವಾರ, ಧನ, ಸಂಪತ್ತಿ, ಹೊಲ, ಭೂಮಿ, ದೊಡ್ಡ ತಂಗಿ, ಇವೆಲ್ಲ ಮೋಸಗಾರಿಕೆ. ಇದು ಇದಕ್ಕೆ ಸಿಕ್ಕಂಡು ಭಕ್ತಿ ಮಾಡಬಾರ್ದು, ಜೀವ ಇದರಿಂದ ಕಡೆಗೆ ಹೋಗ್ಬಾರ್ದು ಅಂತ ಇವೆಲ್ಲ ಇದು. ಈಗ ಏನ್ ಮಾಡ್ತಾರೆ, ಈ ಪಕ್ಷಿ ಇಟ್ಕೊಂಬೋರು ಇರ್ತಾರಲ್ಲ, ಅವ್ರೇನ ಒಂದು ಹೊಲ ಹಾಕ್ಬಿಡ್ತಾರೆ ಜಾಲಿ, ಅದ್ರ ಮೇಲೆ ರಕ್ಕ ದಾನ ಹಾಕ್ಬಿಡ್ತಾರೆ. ಕಾಳು 4 ಮೂಲೆಗೆ 4 ಗುಟ್ಟ ಉಣಿಸಿ ಬಂದೋಬಸ್ತ್ ಕಟ್ಟಾಕಿರ್ತಾರೆ ಜಾಲಿಗೆ, ಹೊಲಕ್ಕೆ. ಅದ್ರ ಮೇಲೆ ಈ ಪಾರವಾಳ ಕಬೂತರ್ ಇದು ಏನ ಲೋಭಕ್ಕೆ ಬಂದು ಕೊಡ್ತದೆ. ರಕ ದಾನ ಅಲ್ಲ, ಒಳ್ಳೆ ರುಚಿ. ಇವು ತಿನ್ನಕ್ಕೆ ಅವಕ್ಕೆ ನೋಡಿ ಇನ್ನೊಂದು, ಇದೊಂದು ನೋಡಿ ಇನ್ನೊಂದು. ಜಾಸ್ತಿ ಪಕ್ಷಿ ಬಂದು ಕುತ್ಕೊಂಡ ಮೇಲೆ ಅವನ್ ಎಲ್ಲೇ ಕುತ್ಕೊಂಡಿರ್ತಾನೆ. ಹಗ್ಗ, ಸಣ್ಣ ಹಗ್ಗ ಅವ್ರ ಕೈದಲ್ಲಿ ಇರ್ತದೆ. ಯಾವ ಜಾಸ್ತಿ ಪಕ್ಷಿ ಬಂದು ಕೊಡ್ತಾ ಅಂದ್ರೆ ಎಳ್ಕೊಂಡ್ಬಿಡ್ತಾನೆ ಹಗ್ಗ. ಆ ಜಾಲಿ ಸಣ್ಣಾಗಿ ಹೋಗ್ತಾವ, ಕಾಲೆಲ್ಲ ಸಿಕ್ಕಂತು ಕೆಳಗೆ. ಅವಾಗ ಹಾರ್ಲಿಕ್ಕೆ ಹೋದ್ರೆ 4 ಮೂಲೆ 4 ಊಟ ಹೋಗಕ್ ಸಾಧ್ಯವಿಲ್ಲ. ಅವ್ ನೋಡ್ ಬರ್ತಾನೆ. ಒಂದೊಂದಕ್ಕೆ ಇಟ್ಕೊಂಡು ಬಿಡಿಸ್ಕೊಂಡು ಚಲೋಗೆ ಪೆಟ್ಟಿ ಒಳಗೆ ಚಲೋಗೆ ಜಾಸ್ತಿ ಒದ್ದಾಡಿದ ಗಲಾಟೆ ಮಾಡಿದ್ರೆ ಕುತ್ತಿ ಬರೋದು ಶಿಲ ಒಳಗೆ ಎಲ್ಲ ಹಾಕ್ಬಿಡ್ತಾನೆ. ಶಿಲ ಒಳಗೆ ಹಾಕೊಂಡ್ಬಿಡ್ತಾನೆ. ಹೋಗಿ ಆಹಾರ ಮಾಡ್ಕೊಳ್ತಾನೆ. ಮತ್ತೆ ಹಂಗೆ ತಗೊಂಡೋಗಿ ಮಾರ್ಕೊಂತಾರೆ ನೋಡ್ರಿ. ಅಂತದೇ ಈ ಕಾಲ ಪುರುಷದ ಇವೆಲ್ಲ ದಾನ, ಈ ಕುಟುಂಬ ಪರಿವಾರ, ಧನ ಸಂಪತ್ತಿ ಮಾಡಿಲ್ಲ ವಿಚಾರ ಮಾಡ್ರೆ ಇದೆಲ್ಲ ಋಣ ಸಂಬಂಧ.
ಯಾರ್ಯಾರು ಕೊಡುವುದಿರ್ತದೆ ಹಿಂದಿನ ಜನ್ಮದಲ್ಲಿ, ಯಾರ್ಯಾರು ತಗೊಂಬಂದಿರ್ತದೆ ಅಂತ ಪ್ರಾಣಿ ಒಂದು ಕುಟುಂಬ ಪರಿವಾರ ರೂಪವಾಗಿ ಸೇರ್ತಾವ. ಯಾರು ಋಣಸ್ಥರೇ. ಯಾವ ದಿವಸ ಕೂಡ ತಗೊಂಬಂದ ಸಂಬಂಧ ಕಡೆ ಆಗ್ತಾರೆ, ಜೊತೆ ಬಿಟ್ಟು ಹೊರಟು ಹೋಗ್ತಾರೆ, ಹೇಳೋಗೋದಿಲ್ಲ. ನಾವೇ ಸಾಲ ಹೇಳಿದ್ವಿ, ನಿಮ್ಗೆ ಯಾಕಿಲ್ಲ. ಸಾವನ್ ಸಿಂಗ್ ಮಹಾರಾಜರು 3 ಜನ ಈಗ ಇದ್ರು, ಒಬ್ರು ಸತ್ತೋದ್ರು, ಹುಡುಗ ಮಗ. ಅವನು ಇಂಜಿನಿಯರಿಂಗ್ ಪಾಸ್ ಆಗಿದ್ದ. 6 ತಿಂಗಳ ಡ್ಯೂಟಿ ಎಕ್ಕಿ ಡ್ಯೂಟಿದಲ್ಲಿ ಇದ್ದು ಬಂದಿದ್ದ ಮನೆಗೆ. ಇನ್ನು ಪ್ಲೇಗ್ ಜ್ವರದಲ್ಲಿ ಮಲ್ಕೊಂಡ. ಎಷ್ಟೋ ಉಪಚಾರ ಮಾಡಿದ್ರೆ ಸರಿ ಆಗ್ಲಿಲ್ಲ. ನೋಡ್ರಿ, ಅಷ್ಟು ಓದೋರು ಮತ್ತೆ 6 ತಿಂಗಳ ಡ್ಯೂಟಿ ಮಾಡಿದವರು, ವಯಸ್ಸು ಹುಡುಗ ಮಲ್ಕೊಂಡ್ರು. ಬಹಳ ಬೇಯಿದ್ರು, ಡಾಕ್ಟರ್ ತೋರಿಸಿದ್ರು, ಸರಿ ಆಗ್ಲಿಲ್ಲ. 1 ತಿಂಗಳ ಮಲ್ಕೊಂಡಿದ್ದ. ಇವರನ್ನ ಡ್ಯೂಟಿ ಮೇಲೆ ಇದ್ರು ಸಾವನ್ ಸಿಂಗ್ ಮಹಾರಾಜರು. ಹೋಗ್ಲೆ ಮಹಾರಾಜ್ ದರ್ಶನ ಮಾಡ್ಕೊಂಡು ಬರೋಣ, ಬ್ಯಾಸ್ ಕರ್ಕೊಂಡು ಹೋಗಿ ಅಂತ ಸಿಕಂದರ್ ಸಿರಸಾನಿಂದ ಬರ್ತಾ ಇದ್ದಾರೆ. ಬ್ಯಾಸ್ ಇಳಿದ್ರು. ಬ್ಯಾಸಿಂದ ಇನ್ನೂ 3 ಕಿಲೋಮೀಟರ್ ದೂರ ಇದೆಯಲ್ಲ ಆಶ್ರಮ. ಅಲ್ಲೇ ಇಳಿದುಕೊಳ್ಳೆ ಅವನ ಪ್ರಾಣ ಹೋಯ್ತು. ನೋಡ್ರಿ, ಮನೆಯಿಂದ ಕರ್ಕೊಂಡು ಬಂದಿದ್ದ ದರ್ಶನಕ್ಕೆ ಸ್ವಾಮಿಯವರು, ಮತ್ತೆ ಬ್ಯಾಸ್ ಸ್ಟೇಷನ್ ಹಿಡಿದುಕೊಂಡೆ ಪ್ರಾಣ ಹೋಯಿತು. ಇನ್ನೋ ಮಹಾರಾಜ್ಗೆ ಏನ್ ಕಿಂಚಿತ್ ಮಾತ್ರ ಬಾಧೆ ಇಲ್ಲ, ಏನಿಲ್ಲ, ದುಃಖ ಇಲ್ಲ, ಮನಸ್ಸಿನ ಮೇಲೆ ಯಾವುದೊಂದು ಪ್ರಭಾವ ಇಲ್ಲ. ಮಗ ವಯಸ್ಸು ಮಗ ಸತ್ತಿದ್ದಾನೆ. ಆದ್ರೆ ಏನಂತಾನೆ, ಹೋಗ್ಲೆ ಇನ್ನು ಹೆಣ ಯಾಕೆ ಇಟ್ಕೊಂಡು ಹೋಗ್ಬೇಕು ಆಶ್ರಮಕ್ಕೆ, ನಡೀಲಿ ಹಿಂದಕ್ಕೆ ಹೋಗೋಣ ಅಂತ ಹೇಳಿ ಮತ್ತೆ ಹಿಂದೆ ಬರೋ ಟ್ರೈನ್ ಬೇರೆ ಟ್ರೈನ್ಗೆ 4 ಗಂಟೆ ಅಲ್ಲಿ ಇಟ್ಕೊಂಡು ವಾಪಸ್ ಸಿರ್ಸಾಕ್ಕೆ ಹಾಕೊಂಡು ಬಂದಿದ್ವಿ. ಅಲ್ಲೇ ಬಂದು ಕಾರ್ಯ ಇದು ಮಾಡಿಕೊಂಡು ಮತ್ತೆ ಯಾವುದಂತೂ ನೋವಿಲ್ಲ, ಬಾಧೆ ಇಲ್ಲ, ಮಕ್ಕಳ ಮೇಲೆ ಏನಿಲ್ಲ. ಯಾಕೆ? ಇವೆಲ್ಲ ಋಣ ಸಂಬಂಧ. ಇದು ಎಷ್ಟು ದಿನ ಸಂಬಂಧ ಇರ್ತದೆ, ಕೂಡ ತಗೊಂಬಂದ ಋಣ ಸಂಬಂಧ ಅಷ್ಟೇ ದಿನ ಇರ್ತಾರೆ. ಹೋಗೋರೆಲ್ಲ ಹೇಳೋಣ ಹೋಗೋದಿಲ್ಲ. ಆದ್ರೆ ಅಜ್ಞಾನವಶಾತ್ ಜೀವಿ ಬಾಧೆ ಬಿಡ್ತದೆ. ನಮ್ಮವ್ರು ಹೋದ್ರು, ನಮ್ಮವ್ರು ಇದ್ದಿದ್ರು ಹೋಗ್ತಿದ್ದೆ. ಯಾಕೆ? ನಾವು ಹುಟ್ಟಿದ ದಿವಸ ಯಾರು ಹುಟ್ಟಿರ್ಲಿಲ್ಲ, ನಾವು ಸಾಯುವಾಗ ಯಾರು ಸಾಯವೇ ಇಲ್ಲ. ಅವ್ರ ಪಾಡಿಗೆ ಅವ್ರು, ನಾವು ಪಾಡಿಗಿಲ್ಲ ಅವರು. ಇವೆಲ್ಲ ಋಣ ಸಂಬಂಧ. ಹಿಂದಿನ ಜನ್ಮದ ಕೂಡ ತಗೊಂಡ ಋಣ ಸಂಬಂಧ. ಅದಕ್ಕೆ ಮಹಾತ್ಮರು ಹೇಳ್ತರು, ನಮ್ಗೆ ಈ ಭವಸಾಗರ ದಾಟಿ ಹೋಗ್ಲಿಕ್ಕೆ ನಾಮ ಗುರು ನಮ್ಮ ಜವಾಬ್ದಾರಿ. ಎಲ್ಲ ಬಿಟ್ಟರೆ ಗುರು ಬಿಡೋದಿಲ್ಲ. ಈ ಸುಖ ದುಃಖ ಇವೆಲ್ಲ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ಬರ್ತದೆ. ಬೇಡ ಅಂದ್ರೆ ಇದು ಬಿಡೋದಿಲ್ಲ, ಯಾರಿಗೆ ಬಿಡೋವಲ್ಲ ಇದು. ಅದಕ್ಕೆ ನಾವು ನಾಮಸ್ಮರಣ ಧ್ಯಾನ ಒಂದು ನಂಬಿಕೆ ಇಟ್ಕೊಂಡು ನಡಿಬೇಕು. में गोते दिलवावे, सतगुरु से बेमुख करवावे, काल चक्र में डाल घुमावे, मोह जाल में बहुत फसावे. ಮತ್ತು ತಿಳಿಸ್ತಾ ಇದ್ದಾರೆ ಸ್ವಾಮೀಜಿ ಮಹಾರಾಜ್, ಇದು ಈ ಭವ ಸಾಗರದಲ್ಲೇ ನಮ್ಗೆ ಸುತ್ತ ಹೊಡಿಸ್ತದೆ ಈ ಮೋಹ, ಈ ಪ್ರೇಮ. ಅದಕ್ಕೆ ಇವೆಲ್ಲ 4 ದಿವಸದೇ. ಅದಕ್ಕೆ ಮಹಾತ್ಮರು ಸುಳ್ಳು ಅಂತ ಹೇಳ್ತಾರೆ. ಸುಳ್ಳು ಏನಿದೆ, ಯಾವ ನಾಶವಾದ ವಸ್ತು ಸುಳ್ಳು. ಯಾವ ಎಂತ ನಾಶವಾಗೋತಿಲ್ಲ ಅದು ಸತ್ಯ. ಸತ್ಯ ಏನಿದೆ, ಆತ್ಮ ಸತ್ಯ, ನಾಮ್ ಸತ್ಯ, ಗುರು ಸತ್ಯ, ಪರಮಾತ್ಮ ಸತ್ಯ. ಇದರಿಂದ ನಾಶನೆ ಆಗುತ್ತದೆ. ಇದು ಇಟ್ಕೋಬೇಕು. ನಾಶನೆ ಆಗೋದೇ ಈ ಸಂಸಾರ ಸುಳ್ಳು, ನಮ್ಮ ಸಂಬಂಧ ಸುಳ್ಳು, ನಮ್ಮ ಶರೀರ ಸುಳ್ಳು, ಈ ವಸ್ತು ಎಲ್ಲ ಸುಳ್ಳು. ಯಾವ ನಾಶನೆ ಆಗ್ತಾವಲ್ಲ ಇವೆಲ್ಲ ಸುಳ್ಳು. ಇವತ್ತಿದ್ದ ನಾಳೆ ಇರಕ್ಕಿಲ್ಲ, ನಾಳೆ ಇದ್ದಿದ್ದ ನಾಡ್ದು ಇರಕ್ಕಿಲ್ಲ. ಅದ್ರ ಮೇಲೆ ಪ್ರೇಮ ಇಟ್ಕೊಂಡು ನಾವು ಬಾದು ಬಿಡಿದೆ. ಅದಕ್ಕೆ ಆ ಪ್ರೇಮ ಸದ್ಗುರು ಚರಣದಲ್ಲಿ ನಾಮದಲ್ಲಿ ಇಟ್ಕೊಂಡು ಸಂಸಾರ ಮಾಡಬೇಕು.
ಸಂಸಾರ ಮಾಡೋದೇನು ತಪ್ಪಿಲ್ಲ, ಮಹಾತ್ಮರೇನು ಹೇಳ್ತಾರೆ ಸಂಸಾರ ಮಾಡಬೇಕು, ಇದು ನಮ್ಮ ಡ್ಯೂಟಿ ಇದೆ. ಆದ್ರೆ ಗುರುದವನಾಗಿ ನಾಮ ರೂಪ ಆಗಿ ಮಾಡಬೇಕು. ಆವಾಗ ಈ ಸಂಸಾರ ನಮ್ಗೆ ಏನ್ ಮಾಡೋದು, ಹೋಗೋವಾಗ ನಾವು ನಕ್ಕೊಂಡು ಹೋಗ್ಬೋದು ಆನಂದದಲ್ಲಿ. ಯಾಕೆಂದ್ರೆ ದಿನ ನಾಮಸ್ಮರಣ ಧ್ಯಾನ ಮಾಡ್ಕೊಂಡು ಹೋದವ್ರಿಗೆ ಶರೀರ ಬಿಟ್ಟು ಹೋಗೋವಾಗ ಆನಂದ, ಮತ್ತೆ ಈ ಸಂಸಾರಕ್ಕೆ ನಂಬಿದವರಿಗೆ ಶರೀರ ಬಿಟ್ಟು ಹೋಗುವಾಗ ಬಾಧೆ. ಯಾಕೆ? ಇದು ನಿಜ ಅನ್ಕೊಂಡಿದ್ರಲ್ಲ, ಇದು ಸುಳ್ಳು, ಇವೆಲ್ಲ ಬಿಡ್ಬೇಕು ಅಂತ ಹೇಳಿ ಆವಾಗ ಬಾಧೆ ಆಗ್ತದೆ. ಯಾಕೆ ನಿಜ ಅನ್ಕೊಂಡಿದ್ದಕ್ಕೆ ಬಿಟ್ಟು ಹೋಗೋದೇ ಕಾಯಂ ಅಲ್ಲ, ಅದಕ್ಕೆ ಅವಾಗ ಬಾಧೆ ಆಗ್ತದೆ. ಅದಕ್ಕೆ ಈಗ ಎಲ್ಲಿವರೆಗೆ ನಮ್ಗೆ ಸತ್ಸಂಗ ಇರ್ಲಿಲ್ಲ, ಗುರು ಇರ್ಲಿಲ್ಲ, ನಾಮ ಇರ್ಲಿಲ್ಲ, ನಮ್ಗೆ ಗೊತ್ತಿರ್ಲಿಲ್ಲ. ಈ ಸತ್ಸಂಗದಲ್ಲಿ ಮಹಾತ್ಮರು ಅದೇ ವಿಚಾರ ದಿನ ತಿಳಿಸ್ತಾ ಇರ್ತಾರೆ. ಸತ್ಸಂಗದಲ್ಲಿ ಸಂಸಾರ ಸುಳ್ಳು, ನಮ್ಮ ಸಂಬಂಧ ಸುಳ್ಳು, ಇವೆಲ್ಲ 4 ದಿವಸ. ಮತ್ತೆ ಅದು ಸತ್ಯ ಅನ್ಕೊಂಡು ನಾವು ರಾತ್ರಿ ಆಗಲ್ಲ ಅದರ ರೂಪ ಆದ್ರೆ ಮತ್ತೆ ನಮ್ಮ ಮುಕ್ತಿ ಹೆಂಗ್ ಸಿಗ್ತದೆ? ಅದಕ್ಕೆ ಆದ್ರೆ ಗುರು ದಯಾಳರು ಲಾಸ್ಟ್ ಟೈಮ್ದಲ್ಲಿ ಒಳಗೆ ಪ್ರೈವೇಟ್ ಆಗಿ ದರ್ಶನ ಕೊಟ್ಟು ಕರ್ಕೊಂಡು ಹೋಗ್ತಾನೆ. ಆತ ಬಿಡೋದಿಲ್ಲ. ಒಂದು ಸಾಸಿವೆ ಕಾಲದಷ್ಟೇ ಗುರುವಿನ ಮೇಲೆ ನಂಬಿಕೆ ಇದ್ರೇನೆ ಗುರು ಕರ್ಕೊಂಡು ಹೋಗ್ತಾನೆ. ನೋಡ್ರಿ, ಧ್ಯಾನ ಭಜನೆ ಆಗಿದ್ದಾಗಲೇ ಬಿಡ್ಲಿ, ನಂಬಿಕೆ ಇದ್ರೆ ಸಾಕು. ಯಾಕೆ? ಗುರು ಕುರ್ಮಾಲಿಕರು ಕರ್ಕೊಂಡು ಹೋಗ್ತಾರೆ. ಆತ್ಮಕ್ಕೆ ಅವ್ರಿಗೆ ಸಂಬಂಧ, ಶರೀರಕ್ಕೆ ಸಂಬಂಧ ಇಲ್ಲ. ಶರೀರ ಇದು ಕಾಲ್ ಮತ್ತೆ ಬಾಯಿ, ನಮ್ದಲ್ಲ. ಇದು ಬಾಡಿಗೆ ಮನೆ, ಆತ್ಮ ಇರೋ ಮನೆ ಇದು. ನಾವು ಶರೀರ ಅಲ್ಲಲ್ಲ, ನಾವು ಆತ್ಮ. ಶರೀರ ಏನಿದೆ ಇದು ಮಟ್ಟಿದೆ, ಮಣ್ಣಿಂದೆ. ಎಲ್ಲವರೆಗೆ ಆತ್ಮ ಕೂತಿದೆ, ಇದಕ್ಕೆ ಮರ್ಯಾದೆ. ಯಾವ ದಿವಸ ಆತ್ಮ ಈ ಮನೆ ಬಿಟ್ಟು ಹೋದ್ರೆ ಇವಾಗ ಮರ್ಯಾದೆ ಹೋಗ್ತಾವ. ನೋಡ್ರಿ, ಈ ಕಣ್ಣಿತ್ತು ಅಂದ್ರೆ ಕಾಣಿಸೋದಿಲ್ಲ, ಇದೇ ಕಿವಿ ಇತ್ತು ಅಂದ್ರೆ ಕೇಳಿಸೋದಿಲ್ಲ, ಈ ಕೈ ಕಾಲೆಲ್ಲ ಬಿದ್ದೋಗ್ತದೆ. ಇದಕ್ಕೆ ಎತ್ತಕ್ಕೆ 4 ಜನ ಬೇಕಾಗ್ತವಲ್ಲ. ಈಗ ಬದುಕಿರುವಾಗ ಇದು ತೂಕ ಕಡಿಮೆ ಇರ್ತದೆ, ಈಗ ಗಾಳಿ ತೂಕ ಇರ್ತದೆ. ಸತ್ತ ಮೇಲೆ ಈಗ ತೂಕ ಡಬಲ್ ಆಗಿ ಹೋಗ್ತದೆ. ಅದಕ್ಕೆ ಊರವ್ರು 4 ಜನ ಎತ್ಕೊಳ್ಳೋರು ಬೈತಾರೆ. ಈಗ ಸ್ವಲ್ಪ ದಪ್ಪ ಇದ್ರೆ ಅವ್ರು ಬೇಜಾರು ಬಿಡ್ತಾರೆ. ಈಗ ನೋಡ್ರಿ, ಮಟ್ಟಿ ಓರೋಕ್ಕಿಂತ ಜನ ಓರೋದು ಎಷ್ಟು ಕಡಿಮೆ ಇರ್ತದೆ, ಅದು ಮಟ್ಟಿ ಎಷ್ಟು ತೂಕ ಇರ್ತದೆ. ಹಾಗೆ ಹಣ ಪ್ರಾಣ ಹೋದ್ಮೇಲೆ ಇದು ಎಲ್ಲ ತೂಕ ಆಗ್ಬಿಡ್ತದೆ. ಮಟ್ಟಿ ಬಹಳ ತೂಕ ಆಗ್ಬಿಡುತ್ತೆ. ಅದಕ್ಕೆ ಏನೋ ಸ್ವಲ್ಪ ಆಗಿರೋ ಕಾಯಿಲೆ ಇರೋರು ಹೊರಕಾಗಿರ್ತಾರೆ, ಅವರೆಲ್ಲ ಹೋಗಿರ್ತಾವ ಪಾಪ ಕಾಯಿಲೆದಲ್ಲಿ. ಎಲ್ಲ ತೂಕ ನಡೆಯುವಾಗ ಸ್ವಲ್ಪ ತೂಕ ಕಡಿಮೆ ಇರ್ತದೆ. ಅದಕ್ಕೆ ಮಹಾತ್ಮರು ಏನ್ ಹೇಳ್ತರು, ಸಂಸಾರ ಮಾಡಬೇಕು, ಇದು ನಮ್ಮ ಡ್ಯೂಟಿ ಇದೆ, ಹಿಂದಿನ ಜನ್ಮದಲ್ಲಿ ಸಂಬಂಧ ಇದೆ. ಆದ್ರೆ ಸಂಸಾರ ರೂಪವಾಗಿ ಸಂಸಾರ ಮಾಡಬಾರ್ದು, ನಾಮರೂಪವಾಗಿ ಗುರು ರೂಪವಾಗಿ ಸಂಸಾರ ಮಾಡಬೇಕು. ಅದಕ್ಕೆ ತಿಳಿಸ್ತಾ ಇದ್ದಾರೆ, ಈ ಪ್ರೇಮ, ಸಂಸಾರದ ಮೋಹ ಮತ್ತೆ ಪ್ರೇಮ ಮತ್ತೆ ಮತ್ತೆ ಈ ಸಂಸಾರ ಕರ್ಕೊಂಡು ಬರ್ತಾವ. ಬಹುಸಾಗರದಲ್ಲಿ ಆಗ್ತದೆ. 84 ಲಕ್ಷ ಜೀವರಾಶ ಸುತ್ತಕ್ಕೆ ಕಾರಣ ಮೋಹವೇ, ನಮ್ಮ ಆಸೆ. ನಮ್ಗೆ 84 ಲಕ್ಷ ಜೀವರಾಶಿ ಕರ್ಕೊಂಡು ಹೋಗ್ತದೆ. ಈಗ ಅದ್ರಕ್ಕೆ ಏನಿದೆ? ಬಾಧೆ, ಕಷ್ಟವೇ ಕಷ್ಟ ಇದೆ. ಈಗ ಗಿಡ ಮರದ ಶರೀರ, ಕ್ರಿಮಿಕೀಟದ ಶರೀರ, ಪ್ರಾಣಿ ಶರೀರ, ಎಷ್ಟು ಕಷ್ಟ. ಆ ಶರೀರದಲ್ಲಿ ಹೋದ್ರೆ ನಮ್ಗೆ ಸುಖ ಶಾಂತಿ ಸಿಗ್ತಾವ? ಸಿಗೋದಿಲ್ಲ, ಬಾಧೆ ಬೀಳ್ಬೇಕಾಗ್ತದೆ. मित्र न जानो बैरी पूरा, गुरु भक्ति से डारे दूरा, दारा सूत संपत्ति परिवारा, डारे काम क्रोध की धारा।
ಇವತ್ತು ಸ್ವಾಮೀಜಿ ಮಹಾರಾಜ್ ಏನ್ ತಿಳಿಸ್ತಾ ಇದ್ದಾರೆ, ಈ ಮನಸ್ಸಕ್ಕೆ ನೀವು ಮಿತ್ರ ಅನ್ಕೋಬೇಡ್ರಿ, ಇದೇ ನಿಮ್ಗೆ ಶತ್ರು. ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾರೋ, ನಮ್ ಶತ್ರು ಈ ಹೊರಗೆ ಯಾರೂ ಇಲ್ಲ, ಎಲ್ಲ ನಮ್ಮ ಅಣ್ಣ ತಮ್ಮವ್ರೆ, ನಮ್ಮವ್ರೆ. ನಮ್ ಶತ್ರು ನಮ್ಮೊಳಗ್ ಕೂತಿದೆ, ದೊಡ್ಡ ದೊಡ್ಡ ಶತ್ರು. ಅದು ಏನಂದ್ರೆ ನಮ್ಮ ಮನಸ್ಸು. ಅದೊಂದು ಮಾತು ಕೇಳಬಾರ್ದು, ಗುರುವಿನ ಮಾತು ಕೇಳಬೇಕು. ಇದೇ ಜನ್ಮದಲ್ಲಿ ಮುಕ್ತಿ. ಮನಸ್ಸು ಮಾತು ಕೇಳಿದ್ರೆ ಇದು ಭಕ್ತಿ ಮಾಡಿಕೊಡೋದಿಲ್ಲ, ನಮ್ಗೆ ಒಳಗೆ ಹೋಗ್ಕೊಡೋದಿಲ್ಲ. ಭಕ್ತಿ ಮಾಡೋದೇ ದೂರ. ಯಾವಾಗ ಈ ಸುಲ್ ಸಂಸಾರ ಚಿಂತೆದಲ್ಲಿ ಕಟ್ಟಾಕಿ ನಮ್ಗೆ ಬಾಧೆ ಕೊಡ್ತಾ ಇರ್ತದೆ ಮನಸ್ಸೇ. ಈಗ ನೋಡ್ರೆ ಸಂಸಾರ ಚಿಂತೆದಲ್ಲಿ ಏನಿದೆ, ಕಷ್ಟ ನಷ್ಟ ಬಾಧೆ ವ್ಯಾಧಿ ಎಲ್ಲ ಇದೆ. ಪರಮಾತ್ಮ ನಾಮ ಸುಮರದಲ್ಲೇ ಆನಂದ ಸುಖ ಮುಕ್ತಿ. ಮತ್ತೆ ಆ ನಾಮ ಸುಮರನ್ ಮಾಡ್ಲಿಕ್ಕೆ ಮನಸ್ಸು ತಯಾರಿಲ್ಲ. ಇದು ರೂಢಿ ಆಗಿದೆ ಅಲ್ಲ ಸಂಸಾರ ಚಿಂತೆ ಮಾಡಿದ್ರೆ. ಈಗ ನಾಮ ಸೋಮದಲ್ಲೇ ಕೊಟ್ಟಿದ್ರೆ 1-2 ಸಲ ನಾಮ ಸೋಮ ಮಾಡಿಕೊಳ್ಳೆ ಮೊದಲೇ ಸಲ ಎಲೆ ಹಾಕೊಂಡು ಹೋಗಿರ್ತದೆ ನೋಡ್ರಿ. ವಿಚಾರ ಮಾಡಿ ಮನಸ್ಸು ಕಡೆ ದೃಷ್ಟಿ ಇಟ್ಕೊಂಡು ಕೊಡ್ರೆ ನೋಡು ಯಾವ ಸಂಸಾರ ಚಿಂತೆಗೆ ತಗೊಂಡೋಗಿ ಹಾಕಿರ್ತಾ ಇದೆ. ನಾವು ಕಣ್ಣು ಮುಚ್ಕೊಂಡು ಕೂಡಿರ್ತೀವಿ, ಅಲ್ಲೇ ನಾವು ಇರೋದಿಲ್ಲ, ಮನಸ್ಸಲ್ಲಿ ಇರೋದಿಲ್ಲ. ಅದು ಎಲ್ಲೆಲ್ಲ ಹೋಗಿರ್ತಾವ ಸಂತೆಗೆ, ಮನಸ್ಸು ಎಲ್ಲೆಲ್ಲ ಹೋಗಿರ್ತಾವ. ನಾವು ಸಾಮನೆ ಮುಚ್ಕೊಂಡಿರ್ತೀವಿ ಕಣ್ಣು ಮುಚ್ಕೊಂಡು. ಇದರ ಕೆಲಸ ಅಂತದೆ. ಯಾವ ಜಾಗದಲ್ಲಿ ಮನಸ್ಸು ಇಲ್ಲ ಅಂದ್ರೆ ಅದು ಧ್ಯಾನ ಸರಿಯಾಗೋದಿಲ್ಲ, ವೇಸ್ಟ್. ಮನಸ್ಸು ಸಂಸಾರ ಚಿಂತದಲ್ಲಿ ಕಟ್ಟಾಗಿ ಬಿಡ್ತಾವ. ಅದಕ್ಕೆ ಒಬ್ಬ ಭಕ್ತರ ದೃಷ್ಟಿ ಯುದ್ಧ ಯಾರ ಸಂಗಡಿ? ಮನಸ್ಸಂಗಡಿ. ಮನಸ್ಸೇ ದೊಡ್ಡ ಶತ್ರು. ಅದು ಸೆಕೆಂಡ್ ಅಲ್ಲಿ ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತದೆ, ಧ್ಯಾನದಿಂದ ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ. ಅದಕ್ಕೆ ಧ್ಯಾನದಲ್ಲಿ ಕೂಡಿದ್ರೆ ನಮ್ ದೃಷ್ಟಿ ಮನಸ್ಸು ಕಡೆ ಇರ್ಬೇಕು, ಇದು ಈ ಸಮಯ ಏನ್ ಮಾಡ್ತದೇನೋ ಅಂತ. ನಾಮದಲ್ಲಿ ಇದೆ, ಇಲ್ಲ ಅಂದ್ರೆ ಎಲ್ಲೆಲ್ಲ ಹೋಗ್ತಾ ಇದೆ ಇದು ಬೇರೆ ಕಡೆ. ಇದಕ್ಕೆ ಹೋಗಕ್ಕೆ ಟೈಮ್ ಬೇಕಿಲ್ಲ. ನೋಡ್ರಿ, ನಾವು ಅಮೇರಿಕಾ ನೋಡಿದ್ವಿ ಅಂದ್ರೆ ಅಮೇರಿಕಾ ಮನಸ್ಸದಲ್ಲಿ ಸಂಕಲ್ಪ ಕೂಡ ಅಮೇರಿಕಾದಲ್ಲಿ ಇರ್ತಾವ. ನೋಡಿ, ಅಮೇರಿಕಾ ಇಲ್ಲಿದೆ, ಫ್ಲೈಟ್ ಹೋಗ್ಬೇಕು ಅಂದ್ರೆ 24 ಗಂಟೆ ಬೇಕು. ಎಷ್ಟು ದೂರ? 1000 ಕಿಲೋಮೀಟರ್ 1 ಗಂಟೆಗೆ ಹೋಗೋ ಫ್ಲೈಟ್ 24 ಗಂಟೆ ಬೇಕು ಅಮೇರಿಕಾ. ಮತ್ತೆ ಇದು 1 ಸೆಕೆಂಡ್ ಹೋಗಿರ್ತಾವಲ್ಲ ಅಮೇರಿಕಾ. ಬಾಂಬೆ ನೋಡಿ ಬಂದಿದ್ವಿ ಅಂದ್ರೆ ಬಾಂಬೆದ ಗ್ಯಾಸ್ ಒಳಗೆ ಬಂದ್ ಕೂಡ ಇದು ಬಾಂಬೆದಲ್ಲಿ ಇರ್ತದೆ ನೋಡ್ರಿ. ಅದಕ್ಕೆ ಎಲ್ಲಕ್ಕಿಂತ ಬೇಗವಾದ ವಸ್ತು ಏನಿದೆ? ಮನಸ್ಸು. ಗಾಳಿಗೆ, ಕರೆಂಟ್ಗೆ, ಇವಕ್ಕೆ ಹೋಗ್ಲಿಕ್ಕೆ ಟೈಮ್ ಬೇಕು. ಇದಕ್ಕೆ ಏನಿಲ್ಲ, ಸೆಕೆಂಡ್. ಕಣ್ಣು ಬಂದ್ ಮಾಡ್ತಾ ಕೂಡ ಅಲ್ಲಿ ಇರ್ತಾವ ಬಾಂಬೆದಲ್ಲಿ. ನೀವು ಇಲ್ಲೇ ಇರ್ತೀಯ, ಇದು ಬಾಂಬೆದಲ್ಲಿ ಇರ್ತಾವ. ಮತ್ತೆ ಇಂಥ ಕೆಲಸ ಮಾಡ್ತಾ ಇದ್ದು ನಾವೆಲ್ಲ ಕೂತ್ಕೊಂಡಿರ್ತೀವಿ, ಅದು ಎಲ್ಲೆಲ್ಲೇ ಹೋಗಿರ್ತದೆ. ಅದು ಧ್ಯಾನ ಇಲ್ಲ. ಅದಕ್ಕೆ ಇದ್ರ ಕಡೆ ದೃಷ್ಟಿ ಇರ್ಬೇಕು. ಇದು ಎಲ್ಲ ಹೋಯ್ತು ಅಂತ ಹೇಳ್ಕೊಂಡು ನಾಮದಲ್ಲೇ ಕೊಡಿಸ್ಬೇಕು. ಮತ್ತೆ ಟೈಮ್ ಸಿಕ್ಕಿದ್ರೆ ಇದು ಜಾರ ಹೋಗ್ತದೆ, ಇದಕ್ಕೆ ತಂದು ನಾಮದಲ್ಲೇ ಕೊಡಿಸ್ಬೇಕು. ಇದೇ ಕೆಲಸ. ಇದಕ್ಕೆ ಅಭ್ಯಾಸ ಅಂತ. ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದ್ ದಿವಸ ಜಡಜೀವಿ ಜ್ಞಾನಿ ಆಗೋಗ್ತಾರೆ. ಅಂದ್ರೆ ಫಸ್ಟ್ ಮಾಡಬೇಕಾಗ್ತದೆ, ಮನಸ್ಸಂಗಡಿ ಉದ್ದಾಡಬೇಕಾಗ್ತದೆ. ಇದು ಸಾಮಾನ್ಯವಾದಂತ ವಸ್ತು ಅಲ್ಲ, ತ್ರಿಲೋಕಿಗೆ ಮಾಲಿಕ್ ಇದೆ ಇದು. ಬ್ರಹ್ಮ, ವಿಷ್ಣು, ಮಹೇಶ್ವರ್, 33 ಕೋಟಿ ದೇವಿ ದೇವತರ ಎಲ್ಲ ಮನಸ್ಸು ಅಂಗಳದಲ್ಲಿ ಇದ್ದಾರೆ. ಎಲ್ಲರಿಗೆ ಇದು ಸ್ವಾಮಿ ಮನಸ್ಸು. ಮತ್ತೆ ಅಂತ ಮನಸ್ಸಿಗೆ ನಾವು ಹಿಡ್ಕೊಂಡು ಕೊಡೋದಂದ್ರೆ ತಮಾಷೆ ಇಲ್ಲ. ಅದಕ್ಕೆ ಪ್ರಯತ್ನದಿಂದ ಸಾಧ್ಯವಾಗ್ತದೆ, ಗುರುವಿನ ಕೃಪೆಯಿಂದ. ಆದ್ರೆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಮನಸ್ಸಿಗೆ ತಂದು ನಾಮದಲ್ಲಿ ಇಟ್ಕೊಂಬ ಸುಮ್ರನ್ ಮಾಡೋದ, ಮತ್ತೆ ಇದು ಓಡೋಗ್ತದೆ, ಮತ್ತೆ ತಂದು ನಾಮದಲ್ಲಿ ಇಟ್ಕೊಂಬ ಸುಮ್ರನ್ ಮಾಡೋದೆ. ಹಂಗ ಮಾಡ್ತಾ ಮಾಡ್ತಾ ಒಂದ್ ದಿವಸ ಮನಸ್ಸು ನಾಮರೂಪ ಆಗ್ತದೆ. ಮನಸ್ಸು ಬಿಟ್ಟು ಮಾಡಿದ ಪ್ರಯೋಜನ ಇಲ್ಲ. ಅದಕ್ಕೆ
ನಮ್ಮ ದೃಷ್ಟಿ ಇದೇ ದೊಡ್ಡ ಶತ್ರು. ಇದೇ ನಮಗೆ ಕಷ್ಟ ನಷ್ಟಕ್ಕೆ ಪಾಲ್ ಮಾಡಿ ಇದೆ ಮನಸ್ಸೆ. ಇದರ ಕಡೆ ನಮ್ಮ ದೃಷ್ಟಿ ಇರಬೇಕು. ಇದಕ್ಕೆ ನಾಮದಲ್ಲೇ ಕೊಡಿಸ್ಬೇಕು, ಗುರು ಚರಣದಲ್ಲೇ ಕೊಡಿಸ್ಬೇಕು. इंद्री भोग बास भर मावे, भक्ति विवेक नाश करवावे, सतगुरु प्रीतम मिले न जब तक, कभी न छूटे मन के कौतुक. ಮತ್ತು ಅದೇ ತಿಳಿಸ್ತಾ ಇದ್ದಾರೆ, ಎಲ್ಲಿವರೆಗೆ ನಮ್ಗೆ ಸದ್ಗುರು ಸಿಗೋದಿಲ್ಲ, ಅವ್ರು ಹೇಳ್ದಂಗೆ ನಾವು ಸಾಧನ ರೂಪ ಆಗೋದಿಲ್ಲ, ಅಲ್ಲಿವರೆಗೆ ಈ ಮನಸ್ಸಿಂದ ಮೋಸತ್ವದಿಂದ ನಾವು ದೂರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ದೊಡ್ಡ ಕಲ್ಲ. ಗುರುವಿನಿಂದ ದೂರ ಮಾಡದೆ ಮನಸ್ಸೇ. ಕಷ್ಟ ನಷ್ಟಕ್ಕೆ ಈ ಲೋಕದಲ್ಲಿ ನಮ್ಗೆ ಕಷ್ಟ ನಷ್ಟಕ್ಕೆ ಪಾಲ್ ಮಾಡದೆ ಮನಸ್ಸೇ. ಈಗ ನಮ್ಗೆ ಗೊತ್ತಿದೆ ಸಂಸಾರ ಸುಳ್ಳು, ಆದ್ರೆ ಮನಸ್ಸು ಯಾವುದೇ ಸಂಸಾರ ಚಿಂತೆದಲ್ಲಿ ಕಟ್ಟಾಗ್ತದೆ. ಅದ್ರಕ್ಕೆ ಮನಸ್ಸಿಗೆ ಬಹಳ ಆನಂದ ಆಗ್ತದೆ. ಸಂಸಾರದ ಯೋಚನೆ ಮನಸ್ಸಲ್ಲಿ ಬಂದ್ರೆ ಇವಕ್ಕೆ ಸಂತೋಷ. ಎಷ್ಟು ಆನಂದ ಅಂದ್ರೆ ರಾತ್ರಿ ನಿದ್ರಿಸ ಬರೋದಿಲ್ಲ, ಚಿಂತನೆ ಟೆನ್ಷನ್ ಇಟ್ಕೊಂಡ್ರೆ ಸಂಸಾರ. ಮತ್ತೆ ನಾಮ ಬೇಕಿಲ್ಲಲ್ಲ, ನಾಮ ಕಡೆ ಪ್ರೇಮ ಇಲ್ಲಲ್ಲ ಮನಸ್ಸಿಗೆ. ಆ ನಾಮದಲ್ಲೇ ಕುತ್ಕೊಂಡ್ಕೊಳ್ಳೆ ನಿದ್ರೆ ಬರುತ್ತಾ? ಯಾಕೆ? ಅದಕ್ಕೆ ಬೇಕಿಲ್ಲ. ಯಾವ ಸ್ಥಾನದಲ್ಲಿ ಪ್ರೇಮ ಇಲ್ಲ ಅಂದ್ರೆ ಮನಸ್ಸು ಐದು ನಿಂತ್ಕೊಳ್ತದೆ. ಇದ್ರ ಕಡೆ ಪ್ರೇಮ ಇದೆಯಲ್ಲ ಮನಸ್ಸಿಗೆ, ಸಂಸಾರ ಚಿಂತೆ ಕಡೆ, ಆ ಜಪ ಚೆನ್ನಾಗಿ ಮಾಡ್ತದೆ. ಅದು ಜಪನೆ. ಆ ಸುಬ್ರನ್ ಚೆನ್ನಾಗಿ ಮಾಡ್ತದೆ ಸಂಸಾರ ಸುಬ್ರನ್. ಈ ನಾವು ಸುಬ್ರಂದಲ್ಲೇ ಇದು ಸಾಯ್ತಾವ. ಆ ಕಡೆ ಬರೋ ಕರೆಕ್ಟ್ ಯಾರು ನೋಡಿ ಎಷ್ಟು ಇದು. ಹಾಗೆ ಯಾಕೆಂದ್ರೆ ಅದಕ್ಕೆ ಗೊತ್ತು, ನಾವು ಸುಬ್ರನ್ ಕಡೆ ನಾನು ಹೋದ್ರೆ ನಾವು ಸಾಯ್ತೀವಿ ಅಂತ. ಇದಕ್ಕೆ ಸಾಯಿಸ್ಲಿಕ್ಕೆ ಗುರು ನಮ್ಗೆ ನಾಮ ಕೊಟ್ಟಿರುತ್ತೆ. ಅದಕ್ಕೆ ಆ ಕಡೆ ಹೋಗ್ಲಿಕ್ಕೆ ಇದು ತಯಾರಾಗುವುದಿಲ್ಲ. ಅದಕ್ಕೆ ಈ ಮನಸ್ಸನ್ನ ಮರ್ತಿದೆ, ಆತ್ಮನ ಮರ್ತಿದೆ. ಮನಸ್ಸು ಬ್ರಹ್ಮನಿಂದ ಬಂದಿದೆ, ಇದು ತನ್ನ ಊರು ತಾನು ಮರ್ತೋಗಿದೆ, ತನ್ನ ರೂಪ ತಾನೇ ಮರ್ತೋಗಿದೆ. ಆತ್ಮ ಸತ್ಲೋಕ ಸತ್ಕಣಿಂದ ಬಂದಿದೆ, ಇದು ತನ್ನ ಊರು ಮರ್ತೋಗಿದೆ, ತನ್ನ ರೂಪ ಮರ್ತೋಗಿದೆ. ಅದಕ್ಕೆ ಮಹಾತ್ಮರು ಬಂದು ಜಾಗೃತ ಮಾಡ್ತಾರೆ, ನೋಡ್ರಿ ನೀವು ಸರಿಯಲ್ಲ, ಇವು ನಿಮ್ಮೂರಲ್ಲ, ಇದು ಕಾಲ್ ಮತ್ತೆ ಮಾಯಾ ಊರು, ಸುಖ ಮತ್ತೆ ದುಃಖದ ಊರು, ಹುಟ್ಟ ಮತ್ತೆ ಸಾಯೋ ಊರು, ನಿಮ್ಮೂರಲ್ಲ ಇದು. ನಿಮ್ಗೆ ಹುಟ್ಟೋ ಇಲ್ಲ, ಸಾಯೋ ಇಲ್ಲ, ಮತ್ತೆ ಪಾಪ ಇಲ್ಲ, ಪುಣ್ಯ ಇಲ್ಲ, ಕರ್ಮ ಇಲ್ಲ, ಧರ್ಮ ಇಲ್ಲ. ನೀವು ಪರಮ ಪವಿತ್ರ ಆತ್ಮ, ಪರಮಾತ್ಮಕ್ಕೆ ಮಕ್ಕಳು ನೀವು. ಸತ್ಲೋಕ ಸತ್ಕರಣದಲ್ಲಿ ಇರೋ ನೀವು ಒಬ್ಬ ರಾಜಕುಮಾರ. ಮತ್ತೆ ಬೆಳಕಮ್ಮೆ ಕೆಲಸ ಮಾಡ್ಕೊಂಡ್ರೆ ಅವ್ರಿಗೆ ಮರ್ಯಾದೆ ಇರ್ತದೆ. ಅಂತ ಕೆಲಸ ನಮ್ಮಿಲ್ಲಿ ಬಂದು ಈ ಆತ್ಮ ರಾಜಕುಮಾರ, ಇವ್ರ ತಂದೆ ಪರಮಾತ್ಮ ರಾಜ, ಸತ್ಪುರುಷು, ಅವರಿಗೆ ಮಕ್ಕಳು ಈ ಆತ್ಮ. ಈ ಕಾಲ ಮತ್ತೆ ಮಾಯಾ ಲೋಕದಲ್ಲಿ ಬಂದು ತನ್ನ ಊರು ಮರೆತು, ತನ್ನ ತಂದೆಗೆ ಮರೆತು, ಈ ಊರಿಗೆ ತನ್ನ ಊರು ಅನ್ಕೊಂಡು, ಈ ಶರೀರಕ್ಕೆ ತನ್ನ ರೂಪ ಅನ್ಕೊಂಡು ಈಗ ಬಾಧೆ ಬಿಡ್ತಾರೆ. ಮಹಾತ್ಮರು ಬಂದು ಹೇಳ್ತಾರಪ್ಪ, ನೀವು ಸರಿರಲ್ಲ, ಇದು ಬಾಡಿಗೆ ಮನೆ, 70-80 ವರ್ಷಕ್ಕೆ ಸಿಕ್ಕಿರ್ಬಹುದು. ಮತ್ತೆ ಇವ್ರು ನಿಮ್ಮೂರಲ್ಲ, ಇದು ಕಾಲ್ ಮತ್ತೆ ಮಾಯಾ ಊರು, ನಿಮ್ಮೂರು ಸತ್ಲೋಕ ಸತ್ಕಂಡ. ನಿಮ್ಮೂರಿಗೆ ನಡಿ, ಪ್ರಯತ್ನ ಮಾಡಿ, ನಡಿ. ಗುರು ನಿಮ್ಗೆ ಸಹಾಯ ಮಾಡ್ತಾರೆ. ನಿಮ್ಗೆ ಅಲ್ಲೇ ಕರ್ಕೊಂಡು ಹೋಗ್ಲಿಕ್ಕೆ ಅವರು ನಿಮ್ಗೆ ಉಪದೇಶ ಕೊಟ್ಟಿರೋದೇ. ಅವರು ನಿಮ್ಗೆ ಸಹಾಯ ಮಾಡಿ, ನೀವು ಪ್ರಯತ್ನ ಮಾಡಿದ್ರೆ ನಿಮ್ಗೆ ಸಹಾಯ ಮಾಡ್ತಾರೆ. ನಿಮ್ಮೂರಿಗೆ ನೀವು ಹೋಗಿ ಸೇರ್ತೀರಾ. ಆ ಆನಂದವಾದಂತಹ ಊರು, ಅಲ್ಲೇ ಹಗಲ ಮತ್ತೆ ರಾತ್ರಿ ಇಲ್ಲ, ಕಾಲು ಮತ್ತೆ ಮಾಯ ಇಲ್ಲ, ಮತ್ತೆ ಸೂರ್ಯ ಮತ್ತೆ ಚಂದ್ರ ಇಲ್ಲ. ಅಂತ ಸುಂದರ ಪವಿತ್ರವಾದಂತಹ ದೇಶ. ಅಲ್ಲೇ ಅಮೃತದ ಮಳೆ ಸುರಿತಾ ಇರ್ತದೆ, ಆತ್ಮ ಅಮೃತ ಆಹಾರ ಮಾಡ್ತದೆ. ಆ ಊರು ನಿಮ್ಮೂರು, ಈ ಊರಲ್ಲ. ಇಲ್ಲಿ ಈ
ದಿವಸ ಊಟ ಮತ್ತೆ ಬಟ್ಟೆಗೆ ಚಿಂತೆ ಮಾಡ್ತದೆ ಆತ್ಮ, ಇವತ್ತೇನು ನಾಳೆ ಏನು ಅಂತ. ಇದು ಕಾಲ್ ಮತ್ತೆ ಮಾಯವರು. ಯಾಕೆ ನೀವು ಮರ್ತಿದ್ರಿ? ಶರೀರ ಕಂಡಿದ್ರು ತನಗೆ. ಇದೇ ಪರಮಾಟ. ಈ ದೇಶಕ್ಕೆ ನಮ್ಮ ಊರು ನಮ್ಮ ದೇಶ ಅನ್ಕೊಂಡು ಬಾಧಿ ಬಿಡ್ತಾ ಇದ್ರಿ. ಅದಕ್ಕೆ ನಿಮ್ಮ ಊರಿಗೆ ನೀವು ನಡೀರಿ ಅಂತ. ಅದೇ ಗುರುವಿನ ಮಾತು ಕೇಳಿ ನೀವು 4 ಗಂಟೆ 5 ಗಂಟೆ ದಿನ ಸಾಧನೆ ಮಾಡ್ಕೊಂಡು ಒಳಗೆ ಬರ್ರಿ, ನೀವು 3 ಕಣ್ಣು ತರೀತದೆ. ನೀವು ನೋಡ್ಬೋದು ಒಳಗೆ ನಿಮ್ ತಂದೆ ನಿಮ್ಗೋಸ್ಕರ ಏನೇನು ಖಜಾನೆ ಇಟ್ಟಿದ್ದಾರೆ. ನೀವು ಜನರಾಗಿ ಹೋಗ್ತೀರಾ. ನೀವೆಲ್ಲರಿಗೂ ಕೊಡೋರೆ ಹೊರತಾಗಿ ಬೆಳ್ಕೊಂಬೋರಲ್ಲ. ಆದ್ರೆ ಇವತ್ತು ನಿಮ್ ಗತಿಯನ್ನು ಯಾಕೆ? ಮನಸ್ಸು ಮಾತು ಕೇಳಿ ಕರ್ಮ ಮಾಡಿ ಜೀವ ಮಲಿನ ಜೀವಾತ್ಮ ಕೂತಿದೆ, ಆತ್ಮನೇ ಇಲ್ಲ ಜೀವಾತ್ಮ ಅಂತ ಸ್ಥಿತಿ ಆಗಿ ಹೋಗಿದೆ. ಅದಕ್ಕೆ ಮಹಾತ್ಮರು ಬಂದು ಜಾಗೃತಿ ಮಾಡ್ತಾರೆ. ನೋಡ್ರಿ, ನೀವು ಸ್ತ್ರೀ ಅಲ್ಲ, ಪುರುಷಲ್ಲ, ನೀವು ಆತ್ಮ. ಆತ್ಮ ಸ್ತ್ರೀ ಅಲ್ಲ, ಪುರುಷ ಅಲ್ಲ. ಆತ್ಮ ಸತ್ತು ಮತ್ತು ಪ್ರಕಾಶ ರೂಪ. ನಿಮ್ ತಂದೆ ಸತ್ತು ಮತ್ತು ಪ್ರಕಾಶ ರೂಪವೇ. ಮತ್ತೆ ಅಂತ ಆತ್ಮ ಇವತ್ತೊಂದ್ ಜಾಗ ಸ್ತ್ರೀ ಆಗಿ ಒಂದ್ ಜಾಗ ಪುರುಷ ಆಗಿ ಕೂತಿದ್ರಂದ್ರೆ, ಒಂದ್ ಜಾಗ ನಾಯಿ ಆಗಿ ಒಂದ್ ಜಾಗ ಇನ್ನು ಏನೇನ್ ಶರೀರದಲ್ಲಿ ಬಾಧೆ ಬರ್ತಾವ ಅಂದ್ರೆ ಯಾಕೆ? ತನ್ನ ರೂಪ ತಾನು ಬರ್ತಿದ್ದಕ್ಕೆ, ಶರೀರ ಕಂಡಿದ್ದಕ್ಕೆ ದುರ್ಗತಿ. ಅದಕ್ಕೆ ಮಹಾತ್ಮರು ಜಾಗೃತಿ ಮಾಡ್ತಾರೆ, ನೀವು ಶರೀರ ಅಲ್ಲ, ಇದು ಕಾಲು ಮತ್ತು ಮಾಯದ ಮೋಸಗಾರಿಕೆ, ಇದು ಬಾಡಿಗೆ ಮನೆ. ನೀವು ಇದ್ರೊಳಗೆ ಕೂತಿರೋ ಆತ್ಮ, ಮಾತಾಡೋ ತಾಕತ್ ನೀವು ಶರೀರ ಅಲ್ಲ. ನಾವು ಪದೇ ಪದೇ ಹೇಳ್ತೀವಲ್ಲ, ಒಬ್ಬ ಡ್ರೈವರ್ ತನಗೆ ಕಾರ್ ಅಂದ್ರೆ ಅವ್ರಿಗೆ ಮರ್ಯಾದೆ ಕೊಡ್ತಾವ. ಡ್ರೈವರ್ಗೆ ಕಾರ್ ಬೇರೆ, ಡ್ರೈವರ್ ಬೇರೆ ಅಲ್ಲ. ಆ ಡ್ರೈವರ್ ನಾನು ಕಾರ್ ಅಂದ್ರೆ ಹಾಗೆ ನೀವು ಕೇಳ್ರಿ, ನೀವು ಯಾರಂದ್ರೆ ನಾನು ಫಲಾನ ಅಂತ ಶರೀರ ತೋರಿಸ್ತಾರೆ, ಫಲಾನ ಅಂತ. ಈ ಶರೀರದ ಹೆಸರು ಹೇಳ್ತಾರೆ, ಯಾನ ಆತ್ಮ ಅಂತಾರೆ. ನೋಡ್ರಿ, ನಾವು ತಿಪ್ಪೇಸ್ವಾಮಿ, ರಾಮಸ್ವಾಮಿ, ಇನ್ನು ಯಾವ್ದು ತಿಪ್ಪಮ್ಮ ಮತ್ತೆ ಏನೇನಂತ ಹೇಳ್ತೀವಲ್ಲ, ಶರೀರ ಹೆಸರು ಹೇಳ್ತೀವಿ. ನಾವು ಆತ್ಮ ಅಂತ ಯಾರನ್ನ ಹೇಳ್ತಾರೆ ನೋಡ್ರಿ. ಶರೀರ ಹಾಕೋತಿದ್ವಿ ಇವತ್ತು. ಅದಕ್ಕೆ ಮಹಾತ್ಮರು ಹೇಳ್ತಾರಿಲ್ಲಪ್ಪ, ಈ ಶರೀರ ನೀವಿರೋ ಮನೆ ಇದೆ, ನೀವು ಆತ್ಮ. ಕಾರ್ ಬೇರೆ, ಡ್ರೈವರ್ ಬೇರೆ. ಈ ಡ್ರೈವರ್ ಹಿಡಿದುಕೊಳ್ಳೆ ಕಾರ್ ನಿಂತು ಬಿಡ್ತಾವಲ್ಲ, ದಬ್ಬಿದ್ರು ಹೋಗೋದಿಲ್ಲ. ಹಾಗೆ ಈ ಆತ್ಮ ಈ ಮನೆ ಖಾಲಿ ಮಾಡಿದ ಕೂಡಲೇ ಇದು ಮಟ್ಟಿದ್ರು ಮಣ್ಣಿಂದ ಮನೆ ಎಲ್ಲ ಬಿದ್ದಿರ್ತದೆ. ಈಗ ಆವಾಗ ನೀವು ನೋಡ್ರೆ ಮಾತಾಡ್ತಾರೆ ಯಾರನ್ನ. ಹಾಗೆ ನಿಮ್ಗೆ ಹುಟ್ಟೋ ಇಲ್ಲ, ಸಾವು ಇಲ್ಲ, ಕಷ್ಟ ಇಲ್ಲ, ದುಃಖ ಇಲ್ಲ. ನೀವು ಪರಮ ಆನಂದದಲ್ಲಿ ಇರೋ ನೀವು ಆತ್ಮ. ನಿಮ್ಮೂರು ಸತ್ಲೋಕ್ ಸತ್ಖಂಡ, ಇವ್ರು ನಿಮ್ಮೂರಲ್ಲ. ನಿಮ್ಮೂರಿಗೆ ಹೋಗೋ ಚಿಂತೆ ಮಾಡ್ಕೊಂಡ್ರೆ ಇಡೀ ಇದೇ ಚಿಂತೆ ಬೇಡ. ಇಲ್ಲೇ ಇರೋ ವಸ್ತುಗೆ ರೂಪ ಆಗಬೇಡ್ರಿ, ಇದು ಬರೀ ಸುಳ್ಳು. ಎಷ್ಟು ಕೋಟಾದ ರೂಪಾಯಿ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಅದು ನಮ್ದನ? ಯಾವುದೋ ತಿಂದಿದ್ದು ಕೊಡದಿದ್ದು ಅದಷ್ಟೇ ನಮ್ದು, ಇಟ್ಟಿದ್ದು ನಮ್ದಲ್ಲ. ಯಾರ್ಯಾರ ಪಾಲಾಗ್ತಾರೆ? ಯಾಕೆ? ಲಕ್ಷ್ಮಿ ಮಾಯ. ಅದು ಒಂದ್ ಜಾಗ ಇರುತ್ತಿಲ್ಲ ನೋಡ್ರಿ. ಇವತ್ತು ನಿಮ್ಮ ಮನೆಗೆ, ನಾಳೆ ಇನ್ನೊಬ್ರು ಮನೆಗೆ, ಇನ್ನೊಂದೊಬ್ರು ಮನೆಗೆ ನಾವು ಬೆಳೆದಲ್ಲಿ ಬರ್ತೀವಲ್ಲ, ಅದು ಅಲ್ಲೇ ಇರ್ತಾರ. ಎಷ್ಟು ಮನೆ ತಿರ್ಗಾಡುವಂತ ಚಂಚಲ, ಅದು ಮಾಯ. ಸುಮ್ನೆ ನಾವು ಸಂತೋಷ ಬಿಡ್ತೀವಿ, ₹1 ಇಟ್ಕೊಂಡಿದ್ವಿ ಅಂತ. ಏನಿಲ್ಲ, ಸ್ವಾರ್ಥ ಬಂದಾಯ್ತು ಅಂದ್ರೆ ಹೋಯ್ತು, ಮಾಯ. ನೀವು ಯಾವ್ದು ತಿಂದಿದ್ದು ಕೊಡ್ದಿದ್ದು ಪರೋಪಕಾರದಲ್ಲಿ ಖರ್ಚು ಮಾಡಿದ್ದು ಬ್ಯಾಂಕ್ ಬ್ಯಾಲೆನ್ಸ್, ತಿಂದಿದ್ದು ಕೊಡ್ದಿದ್ದು ನಿಮ್ದು, ಇಟ್ಕೊಂಡಿದ್ದು ನಿಮ್ದಲ್ಲ. ಕೆಲವು ಜನ ನಾವು ಹುಡುಗರಿಗೆ ಆಗ್ತಾವಲ್ಲ, ಅವ್ರು ಬಂದ್ರು, ಅವ್ರೇನು ಬಂದ್ರು, ಅವ್ರು ಏನೇನ್ ಮಾಡ್ತಾರೆ ಲಾಸ್ಟಿಗೆ. ಈಗ ಪ್ರತಿಯೊಬ್ರು ಅವ್ರವ್ರ ಪ್ರಾರಂಭದವ್ರು ಇಟ್ಕೊಂಡೇ ಬರ್ತಾರೆ.
ಮನೆಗೆ ಒಂದು ಮಗು ಹುಟ್ಟಿದ್ರೆ ಅದ್ರ ಪ್ರಾರಂಭದವ್ರು ಅರ್ಥ ಬರ್ತಾರೆ, ಅವ್ರ ಪ್ರಾರಂಭ ಪ್ರಕಾರ ದೇವರವ್ರಿಗೆ ಹೇಳ್ಕೊಡ್ತಾರೆ. ಅವ್ರ ಚಿಂತೆ ನಿಮ್ಗೆ ಯಾಕೆ? ಫಸ್ಟ್ ನಿಮ್ ಚಿಂತೆ ಮಾಡಿ. ನಿಮ್ಮ ಆತ್ಮ ಹಾಳಾಗ್ತಾ ಇದ್ರೆ ನೀವು ಯಾರ್ಯಾರ ಚಿಂತೆ ಮಾಡ್ಕೊಂತಾರೆ ಕೇಳಿಸ್ತಾ ಇರ್ತೀವಿ. ಎಲ್ಲಕ್ಕೆ ಅವ್ರ ಚಿಂತೆ ಇದೆ, ಪರಮಾತ್ಮಕ್ಕೆ ಇದೆ ಚಿಂತೆ. ಯಾರ್ಯಾರಿಗೆ ಕಲ್ಸಿದ್ರೆ ಅವ್ರ ಚಿಂತೆ ಅವ್ರು ಮಾಡ್ತಾರೆ. ಈಗ ನೋಡ್ರಿ ಯಾರನ್ನ ಉಪವಾಸ ಇದ್ದಾರೆ, ಈಗ ನಮ್ಗೆ ಕೈ ಕಾಲಿದೆ ನಾವು ಮಾಡ್ಕೊಂತಿರ್ತೀವಿ. ಪ್ರಾಣಿ ಇರೋ ಪಕ್ಷಿ ಇರೋಕೆ ಅವೇ ಉಪವಾಸ ಇರ್ತಾವ, ನಮ್ಗಿಂತ ಚೆನ್ನಾಗಿರ್ತವ ನೋಡ್ರಿ. ಅದು ಮದುವೆ ಮಾಡ್ಕೊಂತವ, ಮಕ್ಕಳ ಮರಿ ಆಗ್ತಾವ, ಮನೆ ಮಾಡ್ಕೊಂತದೆ, ಅವಕ್ಕೆ ಟೆನ್ಷನ್ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಯಾವ ಟೆನ್ಷನ್ ಇಲ್ಲ, ನಾಳೆದು ನಾಳ್ದು ಚಿಂತೆ ಇಲ್ಲ. ಮಾನವರಿಗೆ ಎಲ್ಲ ಟೆನ್ಷನ್ ಎಲ್ಲ ಚಿಂತೆ ಎಲ್ಲ ವ್ಯಾಧಿ. ಅವ್ರಿಗೆ ಯಾವ ಹಾಸ್ಪಿಟಲ್ ಇದೆ? ನರ್ಸಿಂಗ್ ಹೋಮ್. ನೋಡ್ರೆ ನಾಯಿ ನರಿಗೆ ಆ ಪಕ್ಷಿಗೆ ಎಷ್ಟು ಚೆನ್ನಾಗಿರ್ತದೆ. ಅವ್ರಿಗೆ ಯಾವ ನರ್ಸಿಂಗ್ ಹೋಮ? ಯಾಕೆ ನಮ್ಗೆ ಎಷ್ಟೋ ಇದ್ರೆ ಅಷ್ಟೇ ಟೆನ್ಷನ್, ಸುಮ್ಮನೆ ಟೆನ್ಷನ್. ಎಲ್ಲಿ ಹೋಗೋ ದೇವಾಗೆ ತಂದ್ಮೇಲೆ ಬಾದಿಗಳು ನಾವೇ ಸುಮ್ಮನೆ ಯಾರ್ಯಾವ ಟೆನ್ಷನ್ ತರಲಿಲ್ಲ. ಇಲ್ಲ, ನಾವು ಚಿಂತೆ ಮಾಡಬೇಕು. ಎಲ್ಲರಿಗೂ ಬಿಟ್ಬಿಡ್ರಿ. ದೇವರು ಯಾರಿಗೆ ಕಲಿಸಿದಾರ ಅವ್ರಿಗೆಲ್ಲ ಚಿಂತೆ ಅರ್ಥ ಮಾಡ್ತಾನೆ. ಅವ್ರ ಪ್ರಾರಂಭ ಕರ್ಮ ಅನುಸಾರ ಅಂತ ಕೊಡ್ತಾನೆ. ಈಗ ಪಕ್ಷಿ ಬೆಳಿಗ್ಗೆ ಹಸುವಿನಿಂದ ಹೇಳ್ತಾವಲ್ಲ, ಗೊತ್ತಿಲ್ಲ ಎಲ್ಲೇ ಹೋದ್ರೆ ಹೊಟ್ಟೆ ತುಂಬ್ತಾವಂತೆ. ಆತ ಎಂತ ದಯಾಳು. ಸಾಯಂಕಾಲ ಅವ್ರಿಗೆ ಅಲ್ಲಿ ಹೊಟ್ಟೆ ತುಂಬಿಟ್ಟು ಮಲಗಿಸ್ತಾರೆ ಪಕ್ಷಿಗೆ. ಎಷ್ಟೊಂದು ಪ್ರಾಣಿ ಜಮೀನೊಳಗೆ ಮತ್ತೆ ಗವಿ ಒಳಗಿದ್ದಾಗಿರ್ತಾವ, ಆಗ್ಲೆಲ್ಲ ಭಯಕ್ಕೆ ಹೊರಗೆ ಬರ್ತಿಲ್ಲ. ರಾತ್ರಿಗೆ ಹೊಟ್ಟೆ ಬಾಡಿಗೆ ಹೊರಗೆ ಬರ್ತಾವ. ಅವಕ್ಕೆ ಗೊತ್ತಿಲ್ಲ ಯಾವ ಕಡೆ ಹೋದ್ರೆ ಊಟ ಸಿಗ್ತದಂತ. ಹೋಗ್ತಾ ಇರ್ತದೆ ದಿಕ್ಕಿಗೆ. ಆತ ಎಂತ ಅದೇ ಅವ್ರಿಗೆ ಆ ಚಿಂತೆ ಇದೆ. ಅವ್ರಿಗೆ ಅಲ್ಲೇ ಹೊತ್ತು ಊಟ ಮುಂದೆ ಎಲ್ಲ ಅಲ್ಲೆಲ್ಲ ಕೊಟ್ಟು ಹೊಟ್ಟೆ ತುಂಬ ಮಲಗಿಸ್ತಾರೆ. ಎಲ್ಲರಿಗೆ ಅಲ್ಲಿ ಕೂತಿದ್ದನಲ್ಲ ಆತ ಚಿಂತೆ ಮಾಡ್ತಾರೆ. ನಾವು ಚಿಂತೆ ಮಾಡ್ಬೇಕು, ನಾವು ದೇವ್ರ ಚಿಂತೆ ಮಾಡ್ಬೇಕು. ಯಾರೆಲ್ಲರೂ ಕೊಡ್ತಾ ಇದಾರೆ ಅವ್ರ ಚಿಂತೆ ನಾವು ಎಲ್ಲರ ಚಿಂತೆ ಮಾಡ್ಕೊಂಡು ಕೊಡಬಾರ್ದು. ಎಲ್ಲ ಚಿಂತೆ ಮಾಡುವಾಗ ನಮ್ಮ ಶ್ವಾಸ ಬಂದಾಯ್ತು, ನಮ್ಮ ಚಿಂತೆ ಏನ್ ಕೆಲಸಕ್ಕೆ ಬರ್ತದೆ? ಈ ಬರೀ ಸುಳ್ಳು ಅಲ್ಲ. ಅದಕ್ಕೆ ಒಂದು ಮಗು ಹುಟ್ಟಿದ್ರೆ ನಮ್ಮ ಮನೆಗೆ ಅದು ತನ್ನ ಪ್ರಾರಂಭ ಅದೇ ಹೊತ್ಕೊಂಡು ಬರ್ತದೆ. ಅದರ ಪ್ರಾರಂಭ ಪ್ರಕಾರ ದೇವರು ಅದೇ ಕುಟುಂಬ ಪರಿವಾರದಲ್ಲಿ ಕೊಡ್ತಾ ಇದ್ದಾರೆ. ನಮ್ಗೆ ಗೊತ್ತಾಗ್ತದೆ ಅದರದ್ದು ಅದು ತಿಳ್ತದೆ. ನಾವು ಸುಮ್ಮನೆ ನಾವು ಸಾಕ್ತಾ ಇದ್ದೀವಿ, ನಾವು ಇದು ಮಾಡ್ತಾ ಇದ್ದೀವಿ, ಸುಮ್ಮನೆ ಅಹಂಕಾರ ಮಾಡೋನೆಲ್ಲ ಗೊತ್ತಿದ್ದಾರೆ. ಅಹಂಕಾರ ನಾವು ನೋಡ್ರಿ, ಇದು ನ್ಯಾಯವೇ? ಹಾಗೆ ಅವ್ರ ಮೇಲೆ ಬೇಡ್ರೆ. ನಮ್ಗೆ ಗುರು ಸಿಕ್ಕಿದ್ರೆ ಗುರು ಮೇಲೆ ಬೇಡ್ರೆ. ಗುರು ಅನ್ಕೊಂಡು ನಾಮ್ ಸ್ವಲ್ಪ ಮಾಡ್ಕೊಂಡಿದ್ರೆ ಆನಂದವೇ ಆನಂದ. ನಾಮ್ ಸುರ ಮಾಡ್ಕೊಂಡಿದ್ರೆ ಈ ಸಂಸಾರ ಚಿಂತೆ ಬೇಡ. ಯಾಕೆ ಈ ಚಿಂತೆ ಮುಂದೆ ಮತ್ತೆ 84 ಲಕ್ಷ ಜೀವರಾಶಿ ಬರಲಿಕ್ಕೆ ಕಾರಣ ಆಗ್ತದೆ. ನಮ್ಗೆ ಸಮುದ್ರ, ದುಃಖದ ಸಮುದ್ರದಲ್ಲಿ ಹಾಕ್ಬಿಡ್ತಾವ. ಅದಕ್ಕೆ ಬೇಡ. ನಾವು ಚಿಂತೆ ಮಾಡ್ತಾರೆ, ಗುರು ಚಿಂತೆ ಮಾಡ್ತಾರೆ. छल बल मन के कालग बरनु, ऋषि मुनि कोई जाने न मरमु। ताते सतगुरु को जो निज के, बिन सतगुरु कोई चले न बच के। ಮಧ್ವದೇ ಸ್ವಾಮೀಜಿ ಮಹಾರಾಜ್ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಗುರುವಿಗೆ ಶರಣ ಹೋಗ್ರಿ ಅಂತ. ಗುರುವಿನ ಈ ಕಾಲ್ ಕಂಪೌಂಡ್ ಇಂದ ಈ ಭವಸಾಗರ ಡಾಕ್ಟರ್ ಹೋಗ್ಲಿಕ್ಕೆ ಬೇರೆ ಕಡೆ ಉಪಾಯ ಇಲ್ಲ. ಸದ್ಗುರುಗೆ ಶರಣ ಹೋಗ್ರಿ.
ಆ ಗುರುವೇ ಆ ಯುಕ್ತಿ ಹೇಳ್ಕೊಡ್ತಾರೆ. ಹೇಗೆ ನಾವು ಈ ಭವಸಾಗರ ದಾಟಿ ಹೋಗ್ಬೋದ ಆ ಉಪಾಯ ಸದ್ಗುರು ಕೊಡ್ತಾರೆ. ಇನ್ನೂ ಬೇರೆ ಕಡೆ ಇದು ಇಲ್ಲ. ಈಗ ನೋಡ್ರಿ ನಮ್ಮ ಬಾಬಾ ಸೋಮನಾಥ್, ಯಾಕಂದ್ರೆ ಈಗ ಡಿಸೆಂಬರ್ ಇಂದ ಪ್ರೋಗ್ರಾಮ್ ಎಲ್ಲ ನಡೆಯೋದು ಬಾಬಾ ಸೋಮನಾಥ್ ಮಹಾರಾಜ್ ಅವರು ನವೆಂಬರ್ದಲ್ಲಿ ಮಾಡ್ತಿದ್ರು. 28 ನವೆಂಬರ್ಗೆ ಸರಿ ಬಿಟ್ಟಿರೋದು ದಿನ ಪುಣ್ಯತಿಥಿ ಆರಾಧನೆ ಎಲ್ಲ ಕಡೆ ಮಾಡ್ತಾರೆ. ಮತ್ತೆ ಬಾಬಾಜಿ ಅವರು 15-16 ವರ್ಷಕ್ಕೆ ಬೇರಾಗಿ ಇಟ್ಕೊಂಡು ಹೋಗ್ಬಿಟ್ರು ನಾಥ್ ಪಂಥದಲ್ಲಿ. ನಾಥ್ ಪಂಥದಲ್ಲಿ ಎಷ್ಟು ಬಾಧೆ ಬಿದ್ರು? ಒಂದು 20-25 ವರ್ಷ ಪ್ರಾಣ ಸಾಧನೆ ಮಾಡಿ ಸಿದ್ಧಿ ಇದೆ, ಎಲ್ಲ ಇದೆ, ಮನಸ್ಸಲ್ಲಿ ಶಾಂತಿ ಇಲ್ಲ. ಯಾಕೆ ರಿದ್ಧಿ ಸಿದ್ಧಿ ಇದ್ದವರಿಗೆ ಶಾಂತಿ ಇರೋದಿಲ್ಲ, ಮನಸ್ಸು ಸ್ವಾಧೀನದಲ್ಲಿ ಬರುವುದಿಲ್ಲ. ಈ ರಿದ್ಧಿ ಸಿದ್ಧಿ ಕೆಳಗೆ ಸ್ಟೇಜ್ದಲ್ಲಿ ಬಂದ್ಬಿಡ್ತದೆ. ಮನಸ್ಸದ ಸ್ಟೇಜ್ ಬ್ರಹ್ಮವರ್ಗ ಇದೆ, ಅಲ್ಲಿವರೆಗೆ ಯೋಗಿ ಹೋಗುತ್ತಿಲ್ಲ. ಅದಕ್ಕೆ ಮನಸ್ಸು ಅವ್ರಿಗೆ ಬಾಧೆ ಕೊಡ್ತಾ ಇರ್ತದೆ. ಅದಕ್ಕೆ ಮಹಾರಾಜರು ಎಲ್ಲೇನೋ ಒಳ್ಳೆ ಗುರು ಸಿಗ್ತಾರೇನೋ ಅಂತ ಹೇಳಿ ಉತ್ತರ ಭಾರತ 3 ವರ್ಷ ಎಲ್ಲ ತಿರುಗಾಡಿದ್ರು. ಎಲ್ಲ ಉತ್ತರ ಇಂಡಿಯಾ ತಿರುಗಾಡಿದ್ರು, ಹಿಮಾಲಯ ಎಲ್ಲ ಶೋಧನೆ ಮಾಡಿದ್ರು, ಒಳ್ಳೆ ಮಹಾತ್ಮರು ಸಿಗ್ತಾರಂತ. ಲಾಸ್ಟ್ಗೆ ಎಲ್ಲ ತಿರುಗಾಡಿ ಯಾರನ್ನ ಈ ರೀತಿ ಸಿದ್ಧಿಯವರೇ ಸಿಕ್ಕರೆ ಸಿಕ್ಕಿದ ಮೇಲೆ ಮಹಾರಾಜರು ಇವ್ರಿಗಿಂತ ಜಾಸ್ತಿ ನನ್ನ ಹತ್ರ ಇದೆ ಏನೋ ಅಂತ ಅವ್ರಿಗೆ ಸುಳ್ಳು ಹೇಳಿದ್ರೆ ನಾವು ಮುಂದಕ್ಕೆ ಹೋಗೋದಿದೆಯಪ್ಪ ಈಗ ಅಂತ ಮುಂದಕ್ಕೆ ಹೋಗೋದು. ಆಗ ಹೋಗಿ ಲಾಸ್ಟ್ಗೆ ಬ್ಯಾಸದಲ್ಲಿ ಬಂದ್ರೆ ಸಾವನ್ ಸಿಂಗ್ ಮಹಾರಾಜ್ ಸತ್ಸಂಗ ಕೇಳಿದ ಮೇಲೆ ಸಮಾಧಾನ ಆಗಿದೆ. ಆಮೇಲೆ ಅಲ್ಲಿ ಹೋಗಿ ಸೇವಾದಲ್ಲಿ ನಿಂತು ಆಮೇಲೆ 1 ತಿಂಗಳಕ್ಕೆ ನಾಮದಾನ ಆಯ್ತು. ಆವಾಗ ಸಮಾಧಾನ ಆಯ್ತು. ಯಾಕೆಂದ್ರೆ ಫಸ್ಟೇ ನಾವು ಇದು ಕಾಲೇಜ್ ಪಾಸ್ ಆಗಿದ್ವಿ, 12 ಕ್ಲಾಸ್. ಮತ್ತೆ ಪ್ರೊಫೆಸರ್ ಲೆಕ್ಚರರ್ ಸಿಕ್ಕಿದ ಮೇಲೆ ಇನ್ನು ಮುಂದೆ ಡಬಲ್ MA ಮಾಡಿದವ್ರು ಸಿಕ್ಕಿದ ಮೇಲೆ ಇನ್ನು ಮುಂದಕ್ಕೆ ಹೋಗೋದೇನಿದೆ. ಹಾಗೇನು ಚೇತನ್ ಮೇಲೆ ಹೋಗ್ಲಿಕ್ಕೆ ಇದು ಇಲ್ಲ, ಬಾದು ಇಲ್ಲ. ಆಮೇಲೆ ಸಾನು ಸಿಂಗ್ ಮಹಾರಾಜ್ ನಾಮ ಕೊಟ್ಟ ಮೇಲೆ ಚೇತನ್ ಸತ್ಲವ್ ಸತ್ಸಂಗ ಮಹಾರಾಜ್ಗೆ ಸಮಾಧಾನವಾಯಿತು. 7 ವರ್ಷ ಸೇವೆ ಮಾಡಿದ್ರು ಅಲ್ಲಿ ಬ್ಯಾಸದಲ್ಲಿ. ಆಮೇಲೆ ಮಹಾರಾಜರು ನಿಮ್ಗೆ ದಕ್ಷಿಣ ಪ್ರಾಂತ ಭಾಷಾ ಬರ್ತದೆ, ಹೋಗಿ ಆ ಕಡೆ ಸಂತ ಮತ ಪ್ರಚಾರ ಮಾಡಿದೆ. ಆದ್ರೆ ಮುಂದೆ ಹೆಂಗ್ ಬೇಡ್ಕೊಂಡ್ ತಿಂದು ಮಾಡ್ತಿದ್ದೆ, ಹೆಂಗ್ ಮಾಡಬೇಡ್ರೆ, ಕಷ್ಟ ಬಿದ್ದು ಸಂಪಾದನೆ ಮಾಡಿ ತಿಂದು ಸತ್ಸಂಗ ನಡೆಸ್ಬೇಕು. ನೋಡ್ರಿ ಗುರು ಮಹಾರಾಜು ಬರೀ 25 ರೂಪಾಯಿ ಕೊಟ್ಟು ಕಲ್ಸಿದ್ರು 100 ವರ್ಷ ಹಿಂದೆ. ಆ 25 ರೂಪಾಯಿದಲ್ಲೇ 5 ರೂಪಾಯಿ ಉಳಿದಿದೆ. ಅಲ್ಲಿ ಬಾಂಬೆಗೆ ಬಂದ್ರು ಫಸ್ಟ್. ಆ 5 ರೂಪಾಯಿ ಅಂದ್ರೆ 5,000 ಇದ್ದಂಗೆ ಈ ಕಾಲದಲ್ಲಿ. ಅದ್ರಾಗ ಏನ್ ಮಾಡಿದ್ರು, ಒಂದು ಪುಟ್ಟಿ, ಒಂದು ಮಟ್ಟಿದ ಕುಂಡ, ಮತ್ತೆ ಅದ್ರ ಬೆಂಕಿ ಇಟ್ಕೊಂಡು ಕಳ್ಳೆ ಉದಿದ ಕಳ್ಳೆ ಮೇಲೆ ಬೆಂಕಿ ಇಟ್ಕೊಂಡು ಸಮುದ್ರ ಪಕ್ಕಕ್ಕೆ ಪೈಸಾ ಅರ್ಧ ಪೈಸೆಗೆ ಮಾರ್ತಾ ಇದ್ರು. ನೋಡ್ರಿ ಯಾಕೆ ಮಹಾರಾಜ್ ಹೇಳಿದ್ರಲ್ಲ. ಆಮೇಲೆ ಅದು ಸುಮಾರು ದಿವಸ ಮಾಡಿದ್ರು. ಯಾರು ನೋಡಿ ಚೆನ್ನಾಗಿದ್ರು ಬಾಬಾಜಿ, ಪ್ರಾಣಾಯಾಮ ಸಾಧನೆ ಮಾಡಿದವರು ಪಲ್ವಾನ್ ಇದ್ದಂಗಿದ್ದಾರೆ. ಅವ್ರು ಯಾರು ನೋಡಿ ಜಟ್ಟಿ ಪಲ್ವಾನ್ ಇದ್ದಂಗಿದ್ದಾರೆ, ಕಳ್ಳೆ ಮಾರ್ತಾ ಇದಾರಲ್ಲ ಅಂತ ಹೇಳಿ ಹೊಸ ಮಿಲ್ ಚಾಲು ಆಗಿದ್ದು ಬಾಂಬೆದಲ್ಲಿ. ಅಷ್ಟು ರಸ್ ಇಲ್ಲ ಬಾಂಬೆದಲ್ಲಿ. ಅಷ್ಟು ಯಾರೊಬ್ರು ಕೇಳಿ ಸ್ವಾಮಿ ಮಿಲ್ದಲ್ಲಿ ಕೆಲಸ ಮಾಡ್ತೀರಾ ಅಂದ್ರೆ ಮಾಡ್ತಿದ್ರು. ಅವ್ರು ಕರ್ಕೊಂಡು ಮಿಲ್ದಲ್ಲಿ ಸೇರಿಸ್ಬೇಕು. 6 ತಿಂಗಳ ಟ್ರೈನಿಂಗ್, ಬಟ್ಟೆ ನೇಯ್ಯುದು 6 ತಿಂಗಳ. ಆಮೇಲೆ ಪೇಮೆಂಟ್ ಶುರುವಾಯ್ತು. ನೋಡೋ ಮಿಲ್ದಲ್ಲಿ ಕೆಲಸ ಮಾಡದೆ ಆಮೇಲೆ ಬಟ್ಟೆ ಮೇಲೆ ಸಾಯಂಕಾಲ ಬಟ್ಟೆ ಇದು ಸೈಕಲ್ ಮೇಲೆ ಬಟ್ಟೆ ಇಟ್ಕೊಂಡು ಸಂಧಿದಲ್ಲಿ ಹೋಗಿ ಮಾರಿದ್ರೆ ಸಾಯಂಕಾಲ ಬಂದ್ಮೇಲೆ ನೋಡ್ರಿ ಹಂಗೆ ದುಡ್ಡು ಸಂಪಾದನೆ ಮಾಡ್ಕೊಂಡು ಮಕ್ಕಳೆಲ್ಲ ಬರಲಿಲ್ಲ. ಯಾಕೆ? ದುಡ್ಡು ಬೇಕಲ್ಲ, ಆಶ್ರಮ ಮಾಡ್ಬೇಕು ಅಂತ. ಹಂಗೆ ಸಂಪಾದನೆ ಮಾಡ್ಕೊಂಡು ಒಲ್ಲಿ ನಾಲ್ಕದಲ್ಲಿ ಒಂದು ಸಣ್ಣದು ಬಟ್ಟೆ ಅಂಗಡಿ ಇಟ್ಕೊಂಡು, ಅದು ಗುರುವಿನ ಕೃಪೆ ಇತ್ತು ಅಲ್ಲ, ಅದು ಬರ್ತಾ ಬೆಳೀತಾ ದೊಡ್ಡ ಅಂಗಡಿ ಆಯ್ತು. ಹೋಲ್ಸೇಲ್ ಬಟ್ಟೆ ಮಾರಲಿಕ್ಕೆ ಯಾವಾಗ ಕುತ್ಕೊಬ್ಬಕ್ಕೆ ಜಾಗ ಇತ್ತು ಅವಾಗ ಅದ್ರಾಗ ಸತ್ಸಂಗ ಶುರು ಮಾಡಿದ್ರು. ಬಟ್ಟೆ ಅಂಗಡಿದಲ್ಲಿ ಸಾಯಂಕಾಲ ಅವರಿಗೆ ವ್ಯಾಪಾರ ಮಾಡಿದ್ರು, ಸಾಯಂಕಾಲ ಸತ್ಸಂಗ ಇಟ್ಟರು. ಹೆಂಗ್ ಮಾಡ್ತಾ ಇದ್ರು. ಬರ್ತಾ ಜನ ಜಾಸ್ತಿ ಆದ್ರು. ಆವಾಗ ಪಾರ್ಕದಲ್ಲಿ ಹೋಗಿ ಸತ್ಸಂಗ ಮಾಡೋದು.
ಹಂಗೆ ಮಾಡ್ತಾ ಇದ್ರು. ಆವಾಗ ಬ್ರಿಟಿಷ್ ಗೌರ್ಮೆಂಟ್ ಸಮಯ ಅಲ್ಲ, ಯಾವ 20-30 ಜನ ಮೇಲೆ ಎಲ್ಲೇ ಸೇರಬಾರ್ದಂತ, ಇಲ್ಲಾಂದ್ರೆ ಮೀಟಿಂಗ್ ಮಾಡ್ತಾ ಇದ್ರೆ ಏನಂತ ಅವ್ರಿಗೆ ಭಯ. ಅದಕ್ಕೆ ಆಮೇಲೆ ಹಾಲ್ ತಗೊಂಡು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ಲಾಸ್ಟ್ಗೆ ಆ ಅಂಗಡಿದಲ್ಲಿರೋ ಬರೀ ಬಟ್ಟೆ ಮಾರಿ ಎಲ್ಲ ಸತ್ಸಂಗಿರಲ್ಲ ತಲೆ ಕೆತ್ಕೊಂಡು ಹೋಗಿ ಬಟ್ಟೆ ಮಾರೇ ದುಡ್ಡು ಕೊಟ್ಟಿದ್ರು 60,000 ರೂಪಾಯಿ ನೋಡಷ್ಟು ಬಟ್ಟೆ ಇತ್ತು. ಮತ್ತೆ ಆ ಬಟ್ಟೆ ಅಷ್ಟೇ ಹೋಗಿ ಆ ಕೆಂಗೇರಿದಲ್ಲಿ ಆಶ್ರಮ, ಅಂದ್ರೆ ದೊಡ್ಡ ಕಥೆ ಇದೆ ಕೆಂಗೇರಿ ಆಶ್ರಮ. ಆವಾಗ 45,000ಕ್ಕೆ ಅದು ಜಮೀನ್ ರೇಟು 10,000 ರೈತರು 55,000ಕ್ಕೆ ಆಗುತ್ತೆ. ಮತ್ತೆ ಆ ಕೆಂಗೇರಿ ಆಶ್ರಮ ತಗೊಂಡ್ರು. ಆಮೇಲೆ ಮತ್ತೆ ಇದು ಅಂಗಡಿನ ಮಾರ್ಬಿಟ್ರು, ಬಂದು ಇಲ್ಲೇ ಕೂತ್ಕೊಂಡ್ರು. ಇಲ್ಲಿಂದ ನೋಡ್ರಿ ಒಂದು ದಾವಣಗೆರೆ, ಧಾರೇಶ್ವರ್, ಸೇರ್ಸಿ, ಹುಬ್ಳಿ, ಮತ್ತೆ ನಿಜಾಮಾಬಾದ್, ಮಹಾರಾಷ್ಟ್ರದಲ್ಲಿ ಬಾಂಬೆ, ಎಲ್ಲ ಕಡೆ ಕೊಂಡ್ಲಾ, ವಾಯಿ ಎಲ್ಲ ಆಶ್ರಮ, 13 ಆಶ್ರಮ ಇತ್ತು. ಎಲ್ಲ ಸಂತ ಮತ್ತು ಪ್ರಚಾರ ನಡೀತು. ಮತ್ತೆ ಲಂಗೋಟಿ ಸಾಧುರು ಆಶ್ರಮ ಕಟ್ಕೊಂಡು, ಆಶ್ರಮ ಏನಂದ್ರೆ ಗೃಹಸ್ಥಾಶ್ರಮ ಅಲ್ಲ, ಆಶ್ರಮ. ಅಲ್ಲೇ ಆಶ್ರಮ ಆದ್ಮೇಲೆ ಅಲ್ಲಿ ಸೇವಾದಾರ ಬೇಕಲ್ಲ, ಅವ್ರಿಗೆ ಬಟ್ಟೆ ಕೊಡ್ಬೇಕು, ಏನೇತಿ ಕೊಡ್ಬೇಕು, ಊಟ ಕೊಡ್ಬೇಕು, ಅದು ಇದೆ ಗೃಹಸ್ಥಾಶ್ರಮ ಅಲ್ಲ. ಸಂತ ಮತ್ತು ಗೃಹಸ್ಥಾಶ್ರಮ ಇದೆ. ಇದ್ರಕ್ಕೆ ಇದ್ದು ನಾವು ಮಾಡ್ಬೇಕು. ನೋಡ್ರೆ ಮತ್ತೆ ಇವತ್ತೆಲ್ಲಿಂದ ಎಲ್ಲಿಗೋಯ್ತು. ಹಾಗೆ ಎಲ್ಲಿವರೆಗೆ ನಮ್ಗೆ ಪೂರಾ ಸದ್ಗುರು ಸಿಗೋದಿಲ್ಲ, ಅಲ್ಲಿವರೆಗೆ ಈ ರಹಸ್ಯವೇ ಗೊತ್ತಾಗೋದಿಲ್ಲ. ಮುಕ್ತಿದ ಸಿದ್ಧಾಂತ, ಬ್ರಹ್ಮ ಹೋದ್ರೆ ಮುಕ್ತಿ ಇಲ್ಲ, ಪಾರಬ್ರಹ್ಮ ಹೋದ್ರೆ ಗುರುವಿನ ಕೃಪೆಯಿಂದ ಮುಕ್ತಿ ಸಿಗ್ತದೆ. ಪಾರಬ್ರಹ್ಮ ಹೋಗ್ಬೇಕು ಅಂದ್ರೆ ಈ ಪ್ರಾಣಾಯಾಮ ದ್ವಾರ, ಅಷ್ಟಾಂಗ ಯೋಗ ದ್ವಾರ, ಜಪ ತಪ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಮನಸ್ಸಿನ ಅಂಡರದಲ್ಲಿರೋ ಸಾಧನೆ. ಬ್ರಹ್ಮವರೆಗೆ ಮನಸ್ಸು ಇದೆ. ಪಾರಬ್ರಹ್ಮ ಸದ್ಗುರು ಕೃಪೆಯಿಂದ ಇಲ್ಲದೆ ಪಾರಬ್ರಹ್ಮ ಹೋಗಕ್ಕೆ ಆಗೋದಿಲ್ಲ. ಅದಕ್ಕೆ ಗುರು ಕೃಪೆ ಆದ್ರೆ ಸಾಧ್ಯವಾಗ್ತದೆ ಅಂತ ಸ್ವಾಮೀಜಿ ಮಹಾರಾಜ್. सतगुरु सम प्रीतम नहीं मन मलिन को दोवे ओई, मेरा बाग उदय हुआ बारी, सतगुरु की मैं हुई अति प्यारी. ಮತ್ತು ಸ್ವಾಮೀಜಿ ಮಹಾರಾಜ್ ತಿಳಿಸ್ತಾ ಇದ್ದಾರೆ ಈ ಮನ್ ಮಲಿನಕ್ಕೋ ಧೋವೆ ವಹಿ ಸದ್ಗುರು ಸಮಾನ ನಮ್ ಪ್ರೀತಮ್. ಅಂದ್ರೆ ಒಂದು ಜೀವಕ್ಕೆ ಸಹಾಯ ಮಾಡೋರು ಬೇರೆ ಯಾರು ಇಲ್ಲ. ಈಗ ನೋಡ್ರಿ, ಅವ್ರು ನಾಮದಾನ್ ಫ್ರೀದಲ್ಲಿ ಕೊಡ್ತಾರೆ. ಏನೇ ನಮ್ಗೆ ಕೇಳ್ತಾರೆ, ಇಷ್ಟ ಕೊಡ್ರಿ ಅಷ್ಟು ಕೊಡ್ರಿ ಅಂತ ಏನಿಲ್ಲ, ಫ್ರೀ ಕೊಡ್ತಾರೆ. ಊಟ ಕೊಟ್ಟರು ನಮ್ಗೆ ನಾಮದಾನ್ ಕೊಡ್ತಾರೆ. ನಾಮದಾನ್ ಕೊಡೋ ದಿವಸ ನಮ್ದು ದೊಡ್ಡ ದೊಡ್ಡ ಕರ್ಮ ಇರ್ತಾವಲ್ಲ, ನರಕದಲ್ಲೇ ತಗೊಂಡೋಗಂತ ಕರ್ಮ, ಅದು ನಾಮದಾನ್ ಕೊಡೋ ದಿವಸ ಆ ಕರ್ಮ ಎಲ್ಲ ಜೀವಿತ ತನ್ನ ಮೇಲೆ ತಗೊಂತಾರೆ ಸಂತರು. ಹೋಗಿ ಆಮೇಲೆ ನಾಮದಾನ ಆದ್ಮೇಲೆ ಧ್ಯಾನ ಕೊಡಿ ಮಾಂಸದಲ್ಲಿ ತಗೊಂಡ್ಬಿಡ್ತಾರೆ. ಆ ಕರ್ಮ ಹೋದ್ಮೇಲೆ ಇವನ್ನ ಕಾಲಿಗೆ ಇವ್ರಿಗೆ ಸಂಬಂಧ ಇಲ್ಲ. ಆಮೇಲೆ ರೆಕಾರ್ಡ್ ನಮ್ಗಿರ್ತದೆ, ಕರ್ಮದ ಲೇಖ ರಿಜಿಸ್ಟರ್ ಧರ್ಮರಾಜ ಡಿಪಾರ್ಟ್ಮೆಂಟ್ ಇರ್ತದೆ. ಯಾರಿಗೆ ನಾಮದಾನ ಕೊಡ್ತಾರ ಆ ಲೇಖ ಗುರು ತನ್ನ ಸ್ವಾಧೀನ ಅಂತ. ಆ ದಿವಸ ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ತದೆ. ಆ ಲೇಖ ರಿಜಿಸ್ಟರ್ ಎಲ್ಲ ಗುರು ಡಿಪಾರ್ಟ್ಗೆ ಬಂದ್ಬಿಡ್ತಾವ. ಈಗ ಗುರು ಡಿಪಾರ್ಟ್ ಬಂದ್ಮೇಲೆ ಧರ್ಮರಾಜ ಹತ್ರ ಇಲ್ಲ, ಯಮದೂತ್ಗೆ ನಮ್ಗೆ ಸಂಬಂಧ ಇಲ್ಲ, ದೇವಿ ದೇವತರಿಗೆ ಸಂಬಂಧ ಇಲ್ಲ. ಯಾಕೆ ನಮ್ಮ ಡಿಪಾರ್ಟ್ಮೆಂಟ್ ಚೇಂಜ್ ಆಯಿತು, ಗುರು ಡಿಪಾರ್ಟ್ಗೆ ಬಂತು. ಮತ್ತೆ ಇಲ್ಲೇನಿದೆ, ಶಾಸ್ತ್ರ ಪುರಾಣ ಒಳ್ಳೆದು ಕೆಟ್ಟದು ಯಾವ ಪ್ರಭಾವ ಬೀಳೋದಿಲ್ಲ. ಯಾಕೆ ನಮ್ಮ ಡಿಪಾರ್ಟ್ಮೆಂಟ್ ಧರ್ಮರಾಜ ಹತ್ರ ಇದೆ, ಅದ್ರ ಪ್ರಭಾವ ಬೀಳ್ತಾವ. ದೇವಿ ದೇವತಾದ ಪ್ರಭಾವ ಇರ್ತದೆ, ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲ. ಗುರು ರಿಜಿಸ್ಟರ್, ಗುರು ಆಫೀಸ್ಗೆ ಬಂತು, ನಮ್ಮಲ್ಲಿ ರಿಜಿಸ್ಟರ್ ಇಲ್ಲ. ಏನಿದ್ರೆ ಗುರುವಿಗೆ ಸಂಬಂಧ. ಲಾಸ್ಟ್ ಟೈಮ್ದಲ್ಲೇ ಗುರುವೇ ಬರ್ತಾನೆ, ಯಮದೂತ್ ಬರ್ಕೊಡೋದಿಲ್ಲ, ಆತೆ ಬಂದು ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಅಂತ
ಗುರು ಸಮಾನ ನಮ್ಗೆ ಒಂದು ಜೀವಿಕೆ ಸಹಾಯ ಮಾಡೋ ವಸ್ತು ಯಾರೋ ಬೇರೆ ಇಲ್ಲ. ಈಗ ನೋಡ್ರಿ ಎಷ್ಟೊಂದು ಪ್ರೀತಲ್ಲೇ ಮಾಡ್ತಾರ ಅವರು, ಯಾವುದೊಂದು ಆಸೆ ಇಟ್ಕಲ್ಲ. ಅದಕ್ಕೆ ತಿಳಿಸ್ತಾರ ಮಹಾತ್ಮರು ಕಿ ನೀವು ಅವ್ರ ಮಾತು ಕೇಳ್ರಿ, ನಿಮ್ ಊರಿಗೆ ನಡೀರಿ, ಆ ಊರು ದೇಶ ಎಲ್ಲೇ ನಿಮ್ ತಂದೆ ಕೂತಿದ್ರ ಸತ್ಲೋಕ ಸತ್ಕಂಡಿಗೆ ಅದು ಪರಮ ಆನಂದದ ದೇಶ. ಅಲ್ಲಿ ಹೋಗಿ ಆತ್ಮ ಪರಮಾತ್ಮ ಆಗಿ ಹೋಗ್ತದೆ. ಅಲ್ಲಿಂದ ಈ 16 ಲೋಕ ಎಲ್ಲ ಕಾಣಿಸ್ತದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಆದ್ರೆ ಆತ್ಮ ಪರಮಾತ್ಮ ಕಡಿಮೆ ಅಲ್ಲ ಇದು. ಆದ್ರೆ ಈ ಆತ್ಮ ಇವತ್ತು ಮನಸ್ಸು ಮಾತು ಕೇಳಿ ಕರ್ಮ ಮಾಡಿ ಜೀವಾತ್ಮ ಕೂತಿದೆ. जगत जीव कहा जाने महिमा, वेद कते बन जाने मरमा, ज्ञानी जोगी सब थक हारे, सतगुरु महिमा कोई न विचारे. ಮತ್ತು ಅದೇ ಸ್ವಾಮೀಜಿ ಮಹಾರಾಜ್ ತಿಳಿಸ್ತಾ ಇದ್ದಾರೆ, ಈ ಜಗತ್ ಜೀವಿಕೆ ಮನಸ್ಸು ಬುದ್ಧಿ ಈ ಸ್ಟೇಜಿಂದ ಇದು ತಿಳ್ಕೊಂಬಕ್ಕೆ ಆಗೋದಿಲ್ಲ. ಜಗತ್ ಜೀವಿದ ಗುರು ಸಂತರದ ಮಹಿಮೆ ಗೊತ್ತಾಗೋದಿಲ್ಲ. ಸಾಧನೆ ಮಾಡಿ ಅವ್ರ ಕೃಪೆಯಿಂದ ನಾವು ಒಳಗೆ ಹೋಗಿದ್ರೆ, ನಮ್ ಗುರು ಒಳಗೆ ಪ್ರಗಟ್ ಮಾಡ್ಕೊಂಡ್ರೆ ಮಾತ್ರ ಗೊತ್ತಾಗ್ತದೆ ಗುರು ಹೇಗೆ ತನ್ನ ಶಿಸ್ತ್ರಿ ಕಾಪಾಡ್ತಾ ಇದ್ದಾರೆ. ಈಗ ಧ್ಯಾನ ಮಾಡೋಕೆ, ಶರೀರ ಬಿಟ್ಟು ಹೋದವ್ರಿಗೆ ಒಳಗೆ ದರ್ಶನ ಕೊಟ್ಟು ಕರ್ಕಳ ಎಲ್ಲ ಕಾಣಿಸ್ತದೆ. ನಮ್ ಗುರು ಕರ್ತಾ ಇದ್ರೆ ಅಲ್ಲಿವರೆಗೆ ಕಾಣಿಸೋದಿಲ್ಲ, ನಮ್ಗೆ ಗೊತ್ತಾಗೋದಿಲ್ಲ. ನಾವು ಮನಸ್ಸು ಬುದ್ಧಿ ಸ್ಟೇಜಿಂದ ಸಂತರದ ಮಹಿಮೆ ತಿಳ್ಕೊಬೇಕು ಆಗೋದಿಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತರು, ನಾವು ಸಾಧನ ರೂಪ ಆಗಬೇಕು, ಗುರು ಹೇಳ್ದಂಗೆ ನಡಿಬೇಕು. ಅವ್ರ ಕೃಪೆಯಿಂದ ಇವೆಲ್ಲ ಸಾಧ್ಯವಾಗ್ತದೆ. ನಾವು ಎಷ್ಟೋ ಪ್ರಯತ್ನ ಮಾಡಿ ಇದು ಮನಸ್ಸಿನ ಸ್ಟೇಜಿಂದ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗಲಾರದು. ಗುರುವಿನ ಕಡೆಯಿಂದ ನಾವು ಗುರು ರೂಪಾಗಿ ಪ್ರಯತ್ನ ಮಾಡಬೇಕು. ಈ ಸಂಸಾರದ್ದು ಚಿಂತೆ ಮತ್ತೆ ಇವೆಲ್ಲ ಇದು ನಮ್ಗೆ ಮತ್ತೆ ಮತ್ತೆ ಸಂಸಾರಕ್ಕೆ ಬರಲಿಕ್ಕೆ ಕಾರಣ ಆಗ್ತದೆ, ನಮ್ಗೆ ದುಃಖಿ ಮಾಡ್ತದೆ. ताते सतगुरु शरण पुकारू, आरत उनकी नित प्रतिदारू, आरत करू प्रेम से जबई, कुल परिवार तरे मेरा तबई. ಮತ್ತು ಸ್ವಾಮೀಜಿ ಮಹಾರಾಜ್ ತಿಳಿಸ್ತಾ ಇದ್ದಾರೆ, ಅದಕ್ಕೆ ನಾನು ಗುರು ಮಹಿಮೆ ನಿಮ್ಗೆ ಪದೇ ಪದೇ ಗುರು ಮಹಿಮೆ ತಿಳಿಸ್ತಾ ಇದ್ದೀನಿ. ಮತ್ತೆ ನಾನು ಗುರು ಆರತಿ ಮಾಡ್ತೀವಿ. ಗುರು ಆರತಿ ಅಂದ್ರೆ ಹೊರಗೆ ಪ್ಲೇಟ್ದಲ್ಲಿ ಯಾವುದನ್ನು ಕರ್ಪೂರ ಮತ್ತೆ ತುಪ್ಪದ ಬತ್ತಿ ಇಟ್ಕೊಂಡು ಪೂಜೆ ಮಾಡೋದಲ್ಲ ಗುರು ಫೋಟೋಗೆ. ಗುರುವಿನ ಆರತಿ ಅಂದ್ರೆ ಆ ಹೊರಗಿಂದ ನಮ್ಮ ಚಿತ್ತ ಅಂತರ್ಮುಖ ಆಗ್ಬೇಕು, ಆ ತಾಕತ್ ರೂಪ ಆಗ್ಬೇಕು, ಗುರು ಧ್ಯಾನ ಸ್ವರೂಪ ಆಗ್ಬೇಕು ಹೊರಗೆ. ಆವಾಗ ನಮ್ಮ ಚೇತನ ಅಂತರ್ಮುಖ ಆಗ್ತದೆ, ನಮ್ಮ ಮೂರೋ ಕಣ್ಣು ತರೀತದೆ, ನಮ್ಮೊಳಗೆ ಜ್ಯೋತಿ ಘಂಟಾ ಸಂಘ ನಾದ ಆಗ್ಲಿಕ್ಕೆ ಶುರು ಆಗ್ತದೆ, ಜ್ಯೋತಿ ಪ್ರಗಟ ಆಗ್ತದೆ. ಅಲ್ಲೇ ಗುರು ಕೂತಿರ್ತಾನೆ, ಅಲ್ಲೇ ಗುರುನೇ ಇರ್ತಾನೆ, ಸುತ್ತು ಜ್ಯೋತಿ ಉಳಿತಾ ಇರ್ತದೆ, ಘಂಟಾ ಸಂಘ ಆಗ್ತಾ ಇರ್ತದೆ. ಮತ್ತೆ ಆಯಾರ್ತಿ ನಿಜವಾದ ಆರತಿ, ಇಂಥ ಆರತಿ ಗುರುಮುಖರು ಮಾಡ್ತಾರೆ. ಒಳಗೆ ಹೋಗಿ ಗುರುಕ್ಕೆ ಪ್ರಗಟ ಮಾಡ್ಕೊಂಡು ಆಯಾರ್ತಿ ಬಗ್ಗೆ ತಿಳಿಸ್ತಾ ಇದ್ದಾರೆ. ಇಂಥ ಆರತಿ ಯಾರು ಗುರುಮುಖ ಮಾಡ್ತಾರೆ, ಗುರುಕ್ಕೆ ಅಂತದ್ದಲ್ಲೇ ಪ್ರಗಟ ಮಾಡ್ಕೊಂತಾರೆ. ಫುಲ್ ಪರಿವಾರ ಅಂತಾರೆ, ಅಂದ್ರೆ ಅವ್ರದ್ದು ಕುಟುಂಬ ಪರಿವಾರ ಸಹ ಇವರೊಬ್ಬರ ಭಕ್ತಿ ಮಾಡೋದ್ರಿಂದ ಅವ್ರದನ್ನ ಉದ್ಧಾರ ಆಗಿ ಹೋಗ್ತದೆ. ಅಂತ ತಾಕತ್ತಿದೆ ಆ ಭಕ್ತಿದಲ್ಲಿ. ಮಾಡದೆ ಯಾರೊಬ್ರು ಲಾಭ ಅವ್ರ ಕುಟುಂಬ ಪರಿವಾರಕ್ಕೆ ಸಿಗ್ತದೆ. ಅದಕ್ಕೆ ಯಾರನ್ನ ಇಂಥ ಗುರುಮುಖರು ಗುರು ಆರತಿ ಮಾಡ್ತಾರೆ ಅಂದ್ರೆ ಗುರು ಒಳಗೆ ಪ್ರಗಟ ಮಾಡ್ಕೊಂತಾರೆ, ಅವರೇ ಅಲ್ಲ ಅವ್ರ ಕುಟುಂಬ ಪರಿವಾರ ಸಹ ಉದ್ಧಾರ ಆಗಿ ಹೋಗ್ತದೆ. ಇದೇ ಶರೀರದಲ್ಲಿ, ಇದೇ ಜನ್ಮದಲ್ಲಿ ಅಂತ ತಾಕತ್ತಿದೆ ಭಕ್ತಿದಲ್ಲಿ.
आरत विधि अब करू श्रृंगारा, राधा स्वामी मेरे हुए दयारा, राधा स्वामी परम दयाल, कर आरत उन हुआ निहाल। ಮತ್ತು ಅದೇ ಸ್ವಾಮೀಜಿ ಮಹಾರಾಜ್ ತಿಳಿಸ್ತಾ ಇದ್ದಾರೆ, ಇಂಥ ಆರತಿ ಯಾರು ಮಾಡ್ತಾರೆ ಅವ್ರ ಮೇಲೆ ರಾಧಾ ಸ್ವಾಮಿ ಅಂದ್ರೆ ಸದ್ಗುರು ದಯಾಲಾಗ್ತಾರೆ, ಅವ್ರಿಗೆ ದಯಾ ಸಿಗ್ತಾರೆ. ಮತ್ತೆ ತಿಳಿಸ್ತಾ ಇದ್ದಾರೆ, ಈ ಆತ್ಮ ಇದೇ ಜನ್ಮದಲ್ಲೇ ಸತ್ಲೋಕ ಸೇರ್ತಾರೆ, ಮತ್ತೆ ಅವರಿಂದ ಅವ್ರ ಕುಟುಂಬ ಪರಿವಾರನ ಉದ್ಧಾರ ಆಗಿ ಹೋಗ್ತದೆ. ಅದಕ್ಕೆ ತಿಳಿಸ್ತಾ ಇದ್ದಾರೆ ಇಂಥ ಆರತಿ ಮಾಡಬೇಕು. ಹೊರಗಿನ ಆರತಿ ಅವೆಲ್ಲ ಹುಡುಗರದ ಆಟ. ನಾವೇನ್ ಮಾಡ್ತೀವಿ, ಫಸ್ಟ್ ಫೋಟೋ ಇಟ್ಕೊಂಡು ಅದಕ್ಕೆ ಆರತಿ ಮಾಡ್ತೀವಿ, ದೇವ್ರ ಗುಡಿಗೆ ಹೋಗಿ ಆ ಕಲ್ಲಿಗೆ ಆರತಿ ಮಾಡ್ತೀವಿ. ಇಲ್ಲದೆ ಏನಾರ ಚಲೋ ಸಿದ್ಧಾಂತದಲ್ಲೇ ಇದೆ, ಗುರುವಿಗೆ ಮುಂದೆ ಕೂಡಿಸಿ ಅವ್ರ ಪಾದ ಪೂಜೆ ಮಾಡದೆ ಆ ಸ್ವಾಮಿಗೆ ಆರತಿ ಮಾಡದೆ. ಆ ಸ್ವಾಮಿ ನೀವಿದ್ದಂಗೆ ಆ ಸ್ವಾಮಿನೇ. ಮತ್ತೆ ನಾವು ನಿಮ್ದಲ್ಲಿ ಅವ್ರದಲ್ಲಿ ಅಂತ ಹೇಳಿದೆ. ಈಗ ಒಬ್ರಿಗೆ ಪಾದ ಪೂಜೆಗೆ ಎಷ್ಟು 5,051 51,100 ಏನು ತಮಾಸೆ ಇಲ್ಲ. ಸ್ವಾಮಿ ಪಾದ ಪೂಜೆ ದೊಡ್ಡ ಸ್ವಾಮಿ ಅಂತ. ಮತ್ತೆ ನೋಡ್ರಿ, ಆ ಸ್ವಾಮಿಗೆ ಪಾದ ಮೇಲೆ ಇಷ್ಟ ಆಸೆ, ಪಾದ ಪೂಜೆ ಮೇಲೆ ಇಷ್ಟ ಆಸೆ, ಪಾದ ಮೇಲೆ ಇಷ್ಟ ಆಸೆ ಇದ್ರು, ಶರೀರದಲ್ಲಿ ಇಷ್ಟ ಆಸೆ ಇದ್ರು, ಅಷ್ಟ ಆಸೆ ಇದ್ದವ್ರು ಸ್ವಾಮಿ ಹೆಂಗಾಗ್ತದೆ? ಸ್ವಾಮಿ ಅಂದ್ರೆ ಕೊಡೋರು, ತಗೊಂಬೋರಲ್ಲ. ಹಾಗೆ ಇವೆಲ್ಲ ಒಳಗೆ ನಡೆಯುವಂತ ಕಾರ್ಯಕ್ಕೆ ಅವರು ಹೊರಗೆ ಮಾಡ್ಕೋಬೋದಿದ್ದಾರೆ. ಗುರು ಆರತಿ ಅಂದ್ರೆ ಎಂತ ಇದು, ಅಂತರದಲ್ಲಿ ಮುರುಕನ್ನು ತರಿಬೇಕು, ಗುರು ಪ್ರಗಟ ಆಗ್ಬೇಕು. ಅಲ್ಲೇ ಆಟೋಮೆಟಿಕ್ ಜ್ಯೋತಿ ಮತ್ತೆ ಗಂಟಾ ಸಂಕ ಇದು ಆಗ್ತಾ ಇರ್ತದೆ. ಅದಕ್ಕೆ ಅಲ್ಲೇ ವಾದ್ಯನೇ ಇರೋದಿಲ್ಲ, ಜ್ಯೋತಿ ಯಾತ ಬೆಳಗ್ತಾ ಇರ್ತದೆ. ಮತ್ತೆ ಅದು ಆರತಿ ಅಂತರದಲ್ಲಿ ಇದೆ. ಗುರುಮುಖರು ಒಳಗೆ ಹೋಗಿ ಆರತಿ ಮಾಡ್ತಾರೆ. ಮತ್ತೆ ಅವರು ಅವರೇ ಅಲ್ಲ, ಅವ್ರ ಕುಟುಂಬ ಪರಿವಾರ ಸಹ ಉದ್ಧಾರ ಹೋಗ್ತಾರೆ. ಆ ಆರತಿದ ಮಹಿಮೆ ಮಹಾತ್ಮರು ಹೇಳಿದ್ದಾರೆ. ಈ ಹೊರಗಿನ ಆರತಿ ಅಲ್ಲ, ಹೊರಗಿನ ಆರತಿ ಮಾಡಿ ನಾವು ಒಳಗೆ ಹೋಗೋದೆ. ಮಹಾತ್ಮರು ಸಂತರು ಏನ್ ಹೇಳ್ತಾರೆ, ಪ್ರತಿಯೊಂದು ಒಳಗೆ ಹೋಗ್ಲಿಕ್ಕೆ ಅವ್ರು ಹೇಳ್ತಾರೆ. ಸಾಧನ ರೂಪ ಆಗ್ಲಿ, ನಾಮ ರೂಪ ಆಗ್ಲಿ, ಗುರು ರೂಪ ಆಗ್ಲಿ, ಒಳಗೆ ಬರುತ್ತೆ. ಒಳಗೆ ಬಂದ್ರೆ ನೀವು ಸಂಶಯ ಭ್ರಮೆ ದೂರ ಆಗ್ತದೆ. ಒಳಗೆ ಬರ್ಲಾರ್ದ ನೀವು ಸಂಶಯ ಭ್ರಮೆ ದೂರ ಆಗೋದಿಲ್ಲ. ಎಷ್ಟು ಗ್ರಂಥ ಓದಿದ್ರಿಲ್ಲ, ಪುರಾಣ ಓದಿದ್ರಿಲ್ಲ, ಶಾಸ್ತ್ರ ಓದಿದ್ರಿಲ್ಲ, ನೀವು ಒಳಗೆ ಗುರುವಿಗೆ ನೋಡ್ಕೊಂಡ್ರಲ್ಲ, ಗುರು ಮೇಲೆ ನಂಬಿಕೆ ಬರದೆ. ಬರೀ ಹೊರವರೆಗೆ ಗುರುವಿಗೆ ನಮ್ಮ ಕಡೆ ಗೊತ್ತಿದ್ರೆ ಹೇಗೆ? ಅದಕ್ಕೆ ಒಳಗೆ ಗುರು ಬರಬೇಕು. ಯಾವ ಗುರು ಒಳಗೆ ಪ್ರಗಟ ಆಗೋದಿಲ್ಲ ಅಂದ್ರೆ ನಿಮ್ಗೆ ಮುಕ್ತಿ ಏನ್ ಕೊಡ್ತಾರೆ? ಲಾಸ್ಟ್ ಸಾಯುವಾಗ ನಿಮ್ಗೆ ಕಾಪಾಡ್ತಾರೆ. ಫಸ್ಟ್ ಗುರುವಿಗೆ ಪ್ರಗಟ ಮಾಡ್ತಾರೆ. ಗುರುವಿಗೆ ಒಳಗೆ ನೋಡಿದ್ರೆಲ್ಲ ಗುರು ಮೇಲೆ ನಂಬಿಕೆ ಬರೋದು. ಅವ್ರು ಹೇಗೆ ತನ್ನ ಶಿಷ್ಯರಿಗೆ ಕಾಪಾಡ್ತಾ ಇದ್ರು ಅಂತ ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಕೆಲವು ಪ್ರಾರಬ್ಧ ಕರ್ಮ ಇರ್ತದೆ. ಅದು ಪ್ರಾರಬ್ಧ ಕರ್ಮ ಎಲ್ಲರಿಗೆ ಋಣ ತೀರಿಸಲೇಬೇಕಾಗ್ತದೆ, ಯಾರಿಗೆ ಬಿಡುವುದಿಲ್ಲ. ಅದು ಕ್ರಿಯಾಮಾನ ಕರ್ಮ ಗುರು ದೂರ ಮಾಡಬಹುದು, ಈ ಶರೀರದಲ್ಲೇ ಮಾಡಿರೋದು ಕರ್ಮ. ಪ್ರಾರಬ್ಧ ಯಾವ ಕರ್ಮದ ಮೇಲೆ ಶರೀರ ಇದೆ ಆ ಕರ್ಮಕ್ಕೆ ಗುರು ದೂರ ಮಾಡಲಿಕ್ಕೆ ಇಲ್ಲ. ಅದು ಯಾರು ಮಾಡಿ, ಅದು ಹಿಂದಿನ ಜನ್ಮದ ಕರ್ಮ. ಈ ಅದ್ರ ಮೇಲೆ ಶರೀರ ಬಂದಿದೆಯಲ್ಲ, ದೂರ ಮಾಡಿದ್ರೆ ಶರೀರ ಬಿಡ್ಬೇಕಾಗ್ತದೆ. ಅದಕ್ಕೆ ಅವ್ರ ಕೈ ಹಾಕತ್ತಿಲ್ಲ. ಅದಕ್ಕೆ ಶಿಷ್ಯರು ಋಣ ತೀರಿಸೇ ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ ನಾಮಸ್ಮರಣ ಧ್ಯಾನ ಕೊಡ್ರಿ. ನಾಮಸ್ಮರಣದಿಂದ ಸ್ವಲ್ಪ ದೂರ ಆಗ್ತಾ ಇರ್ತದೆ ಕರ್ಮ. ಅಷ್ಟು ಬಾಧೆ ಬಿಡೋ ಕೆಲಸ ಇರುತ್ತಿಲ್ಲ ಲಾಸ್ಟಲ್ಲಿ. ಈಗ ನಾವು ನಾಮಸ್ಮರಣ ಧ್ಯಾನ ಮಾಡಿಲ್ಲ ಅಂದ್ರೆ ನಮ್ಮ ಕರ್ಮ ಎಲ್ಲ ಹಂಗೆ ಉಳಿತದೆ. ಕ್ರಿಯಾಮಾನ ಕರ್ಮ, ಪ್ರಾರಬ್ಧ ಕರ್ಮ, ಪ್ರಾರಬ್ಧ ನಿಧಾನವಾಗಿ ಹೋಗ್ತದೆ. ಆದ್ರೆ ಕ್ರಿಯಾಮಾನ ಹಂಗೆ ಉಳಿದ್ಬಿಡ್ತಾರೆ. ಅದು ಎಲ್ಲ ಲಾಸ್ಟ್ ದಲ್ಲಿ ನಷ್ಟ, ಕಷ್ಟ, ವ್ಯಾಧಿ ರೂಪವಾಗಿ ನಾವು ಋಣ ತೀರ್ಬೇಕಾಗ್ತದೆ. ಯಾಕೆ ನಾವು ಧ್ಯಾನ ಮಾಡಲಿಲ್ಲ ಗುರು ಹೇಳಿದ್ರೆ ಆ ಕರ್ಮ ಹಂಗೆ ಉಳಿದಿದೆ. ಅದಕ್ಕೆ ಅವಾಗ ಬಾಧೆ ಆಗ್ತದೆ. ಅದಕ್ಕೆ ಮಹಾತ್ಮರು ಹೇಳೋದು ಧ್ಯಾನ ಮಾಡೋ ಪ್ರಯತ್ನ ಮಾಡ್ರಿ.
ದಿನ 2.5 ಗಂಟೆ, ಅರ್ಧ ಗಂಟೆ ಡೈಲ್ ಆಗೋದಿಲ್ಲ, 2.5-3 ಗಂಟೆ ಕೂತ್ಕೋಬೇಕು. ಆವಾಗ ಯಾಕಂದ್ರೆ ಈ ಮನಸ್ಸೇ ಸ್ಥಿರ ಆಗ್ಲಿಕ್ಕೆ 2 ಗಂಟೆ ಬೇಕು. ಇದು ಎಲ್ಲ ಹೋಗ್ಲ ಇದ್ರಲ್ಲಿ ಬರ್ಲೇಬೇಕಲ್ಲ, ಮನಸ್ಸದ ಮನೆ ಇದೆ ಸರಿ, ಎಲ್ಲ ಹೋಗ್ಲಿ, ಕಾಸಿಗೆ ಹೋಗ್ಲಿ, ಇಲ್ಲಿ ಬರ್ತಾವಲ್ಲ, ಇದು ಬರ್ಬೇಕು ಇದ್ರಿಗೆ. ಇದು ಓಡೋಗಿ ಬರ್ತಾ ಇರ್ತದ ಒಳಗೆ. ಆಮೇಲೆ 2 ಗಂಟೆ ಆದ್ಮೇಲೆ ಇದು ಸುಸ್ತಾಗ್ಬಿಡ್ತದೆ ಓಡಿ. ಇದು ಆವಾಗ ಸ್ವಲ್ಪ ನಿಂತ್ಕೊಳ್ತದೆ ನಾಮದಲ್ಲಿ, ಗುರು ರೂಪದಲ್ಲಿ. ಆವಾಗ ಸ್ವಲ್ಪ ಚೇತನ ಮೇಲೆ ಬರ್ಲಿಕ್ಕೆ ಶುರು ಆಗ್ತದೆ. ಇಲ್ಲಾಂದ್ರೆ ಸ್ವಲ್ಪ ಆನಂದ ಆಗ್ತದೆ ಧ್ಯಾನದಲ್ಲಿ. ಅಷ್ಟೊಂದಕ್ಕೆ ನಾವು ಕೊಡೋದಿಲ್ಲ. ನಾವು ಕೊಡೋದು ಅರ್ಧ ಗಂಟೆ. ಮತ್ತೆ ನಮ್ಗೆ ಹೆಂಗ ಭಜನ ಆನಂದ ಹೇಗೆ ಸಿಕ್ಕದೆ, ನಾವು ಧ್ಯಾನದ ಆನಂದ ಹೇಗೆ ಸಿಗ್ತದೆ. ಅದಕ್ಕೆ 2.5 ಇಲ್ಲ 3 ಗಂಟೆ ಕೂತ್ಕೊಳ್ಬೇಕು. 4 ಗಂಟೆ ಕೂತ್ಕೊಂಡು ಬಂದಿದೆ. ಯಾಕೆಂದ್ರೆ ನಿಮ್ಗೆ ಅನುಭವ ಬೇಕಾದ್ರೆ 4 ಗಂಟೆ ಕೂತ್ಕೊಳ್ಬೇಕು, ಆವಾಗ ಇದು ಸಾಧ್ಯ ಆಗ್ತದೆ. ಈಗ ಸುಮ್ಮನೆ ಗಂಟೆ ಅರ್ಧ ಗಂಟೆಗೆ ಏನಾಗೋದಿಲ್ಲ, ಏನೋ ಒಂದು ಡ್ಯೂಟಿ ಮಾಡ್ದಂಗೆ ಇರ್ತದೆ. ಹೋಗ್ಲೆ ಗಂಟೆ ಕೂತ್ಕೊಂತಾರಲ್ಲ ಅಂತ ಗುರುವಿಗೆ ಸಂತೋಷ. ಆದ್ರೆ ಅನುಭವ ಬೇಕು ಅಂದ್ರೆ 3 ಗಂಟೆ ಮೇಲೆ ಹೋಗ್ಬೇಕು. ನಾವ್ ಇದೇ ಶರೀರದಲ್ಲಿ ನೋಡ್ಬೇಕು ಒಳಗಿನ ತಮಾಷೆ ಅಂದ್ರೆ 3 ಗಂಟೆ 4 ಗಂಟೆ ಕೂಡ್ಬೇಕು. ಆವಾಗ ಏನನ್ನ ಕಾರ್ಯಸಿದ್ಧಿ ಆಗ್ತದೆ. ಅಂತ ಕೂಡಿಲ್ಲ ಅಂದ್ರೆ ಸುಮ್ಮನೆ ಡ್ಯೂಟಿ ಮಾಡ್ದಂಗೆ ಇರ್ತದೆ. ಹೋಗ್ಲೆ ಲಾಸ್ಟ್ಗೆ ಗುರು ಬಂದು ಕರ್ಕೊಂಡು ಹೋಗ್ತಾರೆ, ಬರೋಲ್ಲ. ಏನಂದ್ರೆ ಅಷ್ಟನ್ನು ಮಾಡಲಿಲ್ಲ ಅಂದ್ರೆ ಹೆಂಗೆ ಅಂತ. ಅದಕ್ಕೆ ಪರವಾಗಿಲ್ಲ, ಆಗದಷ್ಟು ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ನಾಮಸ್ಮರಣ ಧ್ಯಾನ ನಮ್ದು ನಿಜವಾದ ಕಾರ್ಯ ಅಂತ ನಾವು ಮಾಡಲೇಬೇಕು. ತನ್ನ ಆತ್ಮ ಉದ್ಧಾರ ಮಾಡ್ಲಿಕ್ಕೆ, ತನ್ನ ಊರಿಗೆ ಹೋಗ್ಲಿಕ್ಕೆ ಇದು ಬೇಕೇ ಬೇಕು. ಈಗ ಹಗಲ ರಾತ್ರಿ ನಾವು ಮಾಡೋದು ಯಾರ್ಯಾರ ಕೆಲಸ, ಬೇರೆಯವ್ರ ಕೆಲಸ ಇಲ್ಲ. ಕುಟುಂಬ ಪರಿವಾರ ಕೆಲಸ ಅವ್ರದಾಯ್ತು, ವ್ಯವಸಾಯ ಜಮೀನು ಕೆಲಸ ಆಯ್ತು, ಆಫೀಸ್ ಕೆಲಸ ಆಯ್ತು, ನಮ್ ಕೆಲಸ. ಯಾವ ಕೆಲಸಕ್ಕಿಂತ ಸುಂದರ ಸಮಯ ಮಾನವ ಶರೀರ ದೇವರು ಕೊಟ್ಟು ಕಲಿಸಿದ್ರು ಮುಕ್ತಿಗೋಸ್ಕರ. ಆ ಕೆಲಸ ಮಾಡಲಿಲ್ಲ ಅಂದ್ರೆ ಎಲ್ಲ ಕೆಲಸ ಮಾಡಿ ಪ್ರಯೋಜನ ಏನು? ಅದಕ್ಕೆ ತನ್ನ ಕಾರ್ಯಕ್ಕೆ ಚಿಂತೆ ಇರಬೇಕು. ತನ್ನ ಆತ್ಮ ಉದ್ಧಾರಕ್ಕೆ ಕಾರ್ಯ ಮನೆ ಟೈಮ್ ಕೊಡ್ಬೇಕು. ಭಜನ ಸುಮರದಲ್ಲೇ ಧ್ಯಾನದಲ್ಲೇ ಕೂಡಲೇ. ಇಲ್ಲದೆ ನಮ್ಗೆ ಮಾನವ ಶರೀರ ಬಂದಿದ್ದಕ್ಕೆ ಸಾರ್ಥಕ ಆಗುವುದಿಲ್ಲ. ಯಾಕೆ? ಇದು ನರನಾರಾಯಣ ಶರೀರ, ಇದು ಮುಕ್ತಿದ ಭಾಗಲ್ಲ. ಇದ್ರಕ್ಕೆ ನಾವು ಆ ಕಾರ್ಯ ಮಾಡಲಿಲ್ಲ ಅಂದ್ರೆ ಇನ್ನು ಬೇರೆ ಶರೀರದಲ್ಲಿ ಹೋಗಿ ಮಾಡ್ಲಿಕ್ಕೆ ಆಗ್ತಾವ? ನಾಯಿ ನರಿಯಾಗಿ ಹುಟ್ಟಿದ್ರೆ ಭಕ್ತಿ ಮಾಡ್ಲಿಕ್ಕೆ ಆಗ್ತಾವ? ಇಲ್ಲ. ಮತ್ತೆ ಇದು ಮಾನವ ಶರೀರ ಮುಕ್ತಿದ ಭಾಗಲ್ಲ. ಇದ್ರಾಗ ಮಾಡಲಿಲ್ಲ ಅಂದ್ರೆ ಬೇರೆ ಶರೀರ ಮೊದಲೇ ಬಾಧೆ ಬಿಡಬೇಕಾಗ್ತದೆ. ಅದಕ್ಕೆ ಇದೇ ಸಮಯ.